ಮರೆಯೋದುಂಟೆ ಮೈಸೂರು ದೊರೆಯ 1399ರಿಂದ 1947ರವರೆಗೆ ನಿರಂತರವಾಗಿ ಈ ಮಣ್ಣಲ್ಲಿ ಆಳ್ವಿಕೆ ಮಾಡಿದಂಥ ಏಕೈಕ ಸಾಮ್ರಾಜ್ಯ ಅಂದರೆ ಅದು ಮೈಸೂರು ಒಡೆಯರ ಸಾಮ್ರಾಜ್ಯ. ಇವತ್ತು ಕಂಠೀರವ ಸ್ಟೇಡಿಯಂ ಇಲ್ವಾ, ಅದು ಕಂಠೀರವ ನರಸರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ವಂತ ತಮ್ಮ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಸ್ಟ್ 6 ವರ್ಷದ ಬಾಲಕ. 1902ರಲ್ಲಿ ಪಟ್ಟಾಭಿಷೇಕ ಆಗೋದು. ಆ 2ರಲ್ಲಿ ಆಗ್ಬೇಕಾದ್ರೆ 12 ವರ್ಷ ಅವರಿಗೆ ಎಲ್ಲಾ ತರದ ಮಾರ್ಗದರ್ಶನ ಹಿಡ್ಕೊಂಡು ಈ ಹುಡುಗನಿಗೆ ನಾಲ್ವಡಿಗೆ ಶಿಕ್ಷಣ ಕೊಡಿಸ್ಕೊಂಡು ಜವಾಬ್ದಾರಿ ವಹಿಸ್ಕೊಂಡು ಬಂದದ್ದು ಶೇಷಾದ್ರಿ ಅಯ್ಯರ್. ನಾಲ್ವಡಿ ಅವರು ಮಕ್ಕಳಿಲ್ಲ. ನಾಲ್ವಡಿ ಅವರು ತನ್ನ ನಂತರ ತನ್ನ ತಮ್ಮನ ಮಗನಿಗೆ ಪಟ್ಟಾಭಿಷೇಕ ಯುವರಾಜ ಮಾಡ್ಕೊಂಡಿದ್ರು. ಅವರು 1918ರಲ್ಲಿ 1ನೇ ಮಹಾಯುದ್ಧದಲ್ಲಿ ಬ್ರಿಟಿಷ್ ಬಣ ಗೆಲ್ತದೆ. ಈ ಗೆದ್ದ ನೆನಪಿನಲ್ಲಿ 1919ರಲ್ಲಿ ಹುಟ್ಟುವಂತ ಚಾಮರಾಜ ಒಡೆಯರಿಗೆ ಜಯ ಸಿಕ್ಕಿದ ಸಂದರ್ಭದಲ್ಲಿ ಹುಟ್ಟ ಕಾರಣಕ್ಕಾಗಿ ಅವರಿಗೆ ಜಯ ಚಾಮರಾಜ ಅಂತ ಹೆಸರಿಡೋದು. ರಾಜರಾಗಿ ಹುಟ್ಟಿ, ರಾಜರಾಗಿ ಬೆಳೆದು, ರಾಜರಾಗಿ ಅಧಿಕಾರವನ್ನು ಸ್ವೀಕರಿಸಿ, ರಾಜರಾಗಿ ಆಳ್ವಿಕೆ ಮಾಡಿ ಕೊನೆಗೆ ಪ್ರಜೆಯಾಗಿ ಸತ್ತಂತ ಅರಸ ಇವರು. ಮರೆಯೋದುಂಟೆ ಮೈಸೂರ ದೊರೆಯ. ಮೈಸೂರು ಒಡೆಯರ ಬಗ್ಗೆ ಮಾತನಾಡುವುದೇ ಕರ್ನಾಟಕ ಚರಿತ್ರೆಯ ಗತ ವೈಭವವನ್ನು ಮಾತಾಡ್ದಂಗೆ. ಅದರಲ್ಲೂ ಈಗ ನೀವು ಕೇಳ್ತಿರುವಂಥ ಚರಿತ್ರೆ ಇದೆಯಲ್ಲ, 1399ರಲ್ಲಿ ಮೈಸೂರು ಒಡೆಯರ ಚರಿತ್ರೆ ಆರಂಭ ಆಗುವುದು. 1399ರಲ್ಲಿ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಅದರ ಸಾಮಂತರಾಗಿ 108 ಪಾಳ್ಯಪಟ್ಟುಗಳು ಸ್ಥಾಪನೆ ಆಗ್ತವೆ. ಅದು ಮೈಸೂರಿನಲ್ಲಿ 1399ರಲ್ಲಿ ಕಾರಗಳ್ಳಿ, ಮಾರಾಯ ಮತ್ತು ಮಾರ ಇಂಥವ್ರ ಕಡೆಯಿಂದ ಮೈಸೂರು ಪಾಳ್ಯಪಟ್ಟು ಆರಂಭ ಆಗುತ್ತೆ. 1399ರಿಂದ 1947ರವರೆಗೆ ನಿರಂತರವಾಗಿ ಈ ಮಣ್ಣಲ್ಲಿ ಆಳ್ವಿಕೆ ಮಾಡಿದಂಥ ಏಕೈಕ ಸಾಮ್ರಾಜ್ಯ ಅಂದರೆ ಅದು ಮೈಸೂರು ಒಡೆಯರ ಸಾಮ್ರಾಜ್ಯ. ಅದ್ರ ಮಧ್ಯೆ ಹಲವಾರು ಏಳು ಬೀಳು ಆಗ್ತವೆ, ಇಲ್ಲ ಅಂತ ಹೇಳ್ತಿಲ್ಲ. ಉದಾಹರಣೆಗೆ ಏನು ಏಳು ಬೀಳು, ಒಂದಷ್ಟು ವರ್ಷಗಳ ಕಾಲ ಶಿವಾಜಿಯವರ ತಂದೆ ಶಹಾಬಾಜಿ ಆಳ್ವಿಕೆಗೂ ಒಳಪಡುತ್ತದೆ. ಇನ್ನು ಸಹಜವಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಚರಿತ್ರೆಯ ಹಲವಾರು ಘಟ್ಟಗಳು ಬದಲಾವಣೆ ಆಗುವಾಗೇನೆ ಟಿಪ್ಪು ಮತ್ತು ಹೈದರಾಲಿಯ ಆಳ್ವಿಕೆಗೂ ಒಳಪಡುತ್ತದೆ ಮತ್ತು ಬ್ರಿಟಿಷರ ಆಳ್ವಿಕೆಗೂ ಒಳಪಡ್ತದೆ. 1762ರಿಂದ 1799ರವರೆಗೆ ಹೈದರ್ ಮತ್ತು ಟಿಪ್ಪುವಿನ ಆಳ್ವಿಕೆಗೆ ಒಳಪಡುತ್ತೆ. ಆದರೆ ಆ ಅವಧಿಯಲ್ಲಿ ರಾಜರು ರಾಜರಾಗಿ ಇರ್ತಾರೆ, ಪ್ರಜೆಯಾಗಿರಲ್ಲ. ಅವರು ಸರ್ವಾಧಿಕಾರಿಯಾಗಿ ಆಳ್ವಿಕೆ ಮಾಡಿದ್ರು ರಾಜರಿಗೆ ಕೊಡೋ ಗೌರವ ಅಪಾರವಾಗಿ ಕೊಟ್ಟಿರ್ತಾರೆ, ಟಿಪ್ಪು ಆಗಲಿ ಹೈದರ್ ಆಗಲಿ. ನಂತರ ಬ್ರಿಟಿಷ್ ಆಳ್ವಿಕೆ ಬರ್ತದೆ. ಟಿಪ್ಪು ಮರಣ ನಂತರ 1800ರಿಂದ 1830ರವರೆಗೂ ಬ್ರಿಟಿಷರು ಮತ್ತೆ ಮೈಸೂರು ಒಡೆಯರ ವಂಶಸ್ಥರಿಗೆ ಆಳ್ವಿಕೆ ಕೊಡ್ತಾರೆ. ಯಾವುದೋ ಸಣ್ಣ ಕಾರಣ ಬೂದಿ ಬಸಪ್ಪನ ದಂಗೆ ಇಟ್ಕೊಂಡು ಅಂತ ಹೇಳ್ತಾರೆ. ಆದರೆ ನಾನು ಒಬ್ಬ ಚರಿತ್ರೆ ವಿದ್ಯಾರ್ಥಿ ಹೇಳೋದು ನಿಮಗೆ, ಅದನ್ನು ಅವರು ಸುಮ್ಮನೆ ಈಗ ಅವರು ಟಿಪ್ಪುವನ್ನು ಸೋಲಿಸುವುದು ಅವರು ಇಡೀ ಮೈಸೂರೆಲ್ಲ ಇಡೀ ಭಾರತವನ್ನು ವಶಪಡಿಸ್ಕೋಬೇಕು ಎಂಬ ಆಕಾಂಕ್ಷೆಯಿಂದ ಹೊರತು ಟಿಪ್ಪುವನ್ನು ಸೋಲಿಸಿ ಅವರು ಮೈಸೂರು ವಂಶಸ್ಥರಿಗೆ ರಾಜ್ಯ ಕೊಡಬೇಕು ಅಂತಲ್ಲ. ಬ್ರಿಟಿಷರು ಅವರು ಇಡೀ ಭಾರತವನ್ನೇ ಆಕ್ರಮಣ ಮಾಡ್ಕೋಬೇಕಾಗಿತ್ತು, ಆಳ್ವಿಕೆ ಮಾಡಬೇಕಾಗಿತ್ತು. ಅಲ್ಲ ಸಂಪತ್ತು ಮತ್ತು ಅಲ್ಲಿ ಮತ್ತು ಧರ್ಮ, ಸಂಪತ್ತನ್ನ ದೋಚಬೇಕಾಗಿತ್ತು, ಧರ್ಮ ಪ್ರಚಾರ ಮಾಡಬೇಕಾಗಿತ್ತು. ಸಂಪತ್ತು ದೋಚುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಇಲ್ಲಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುವುದು ಅವರ ಮುಖ್ಯವಾಗಿತ್ತು. ಯಾರದು? ಬ್ರಿಟಿಷರದು. ಇವೆರಡು ತತ್ವಗಳು. ಈ ಎರಡಕ್ಕೂ ಕಂಟಕವಾದಂತೆ ಟಿಪ್ಪು ಸೋಲಿಸಿದಾಗ ಮಾತ್ರ ಅವರಿಗೆ ಇವೆರಡು ಕೆಲಸವನ್ನು ಮಾಡೋಕ್ಕೆ ಲೀಲಾಜಲವಾಗ್ತಾ ಇತ್ತು. ಹಾಗಾಗಿ ಟಿಪ್ಪುವನ್ನು ಸೋಲಿಸಿದ್ರು. ಈ ಒಂದು ಮಹತ್ ಕಾರ್ಯ ಇಟ್ಕೊಂಡು ಸೋಲಿಸಿದಂಥ ಬ್ರಿಟಿಷರು ಮತ್ತೆ ಮೈಸೂರು ಒಡೆಯರಿಗೆ ಕೊಡಕ್ಕೆ ಆಗ್ತಿರಲಿಲ್ಲ ಸಾಮ್ರಾಜ್ಯವನ್ನು. ಯಾವುದೋ ಸಣ್ಣ ಕಾರಣ ಬೂದಿ ಬಸಪ್ಪನ ದಂಗೆ ಆಯಿತು, ರೈತರ ದಂಗೆ ಆಯಿತು, ಆ ದಂಗೆಯನ್ನು ಅಡಗಿಸಾಕಿವ್ರಿಗೆಲ್ಲ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತೆ ಮೈಸೂರು ವಂಶಸ್ಥರಿಂದ ಸಾಮ್ರಾಜ್ಯವನ್ನು ತಮ್ಮ ವಶಕ್ಕೆ ತಗೊಳ್ತಾರೆ. 1830ರಿಂದ 1881ರವರೆಗೆ ನೇರವಾಗಿ ಕಮಿಷನ್ ಆಳ್ವಿಕೆ ಮಾಡ್ತಾರೆ. ಬೆಂಟಿಂಗ್, ಕಬ್ಬನ್, ಕರ್ಜನ್ ಎಲ್ಲ ಬರ್ತಾರೆ. ಈ 50 ವರ್ಷಗಳಿದೆಯಲ್ಲ ಸರ್, 50 ವರ್ಷಗಳು ಮೈಸೂರಿನ ಆಧುನಿಕ ಚರಿತ್ರೆಗೆ ಮುನ್ನುಡಿ ಬರ್ತದೆ. ಆಧುನಿಕ ಚರಿತ್ರೆಗೆ ಮುನ್ನುಡಿ ಬರೆಯುವಂಥ ಕಾಲಘಟ್ಟ. ಕಾರಣ, ಸಾಂಪ್ರದಾಯಿಕವಾಗಿದ್ದಂಥ ಶಿಕ್ಷಣಕ್ಕೆ ಒಂದಷ್ಟು ಬದಿಗಿಟ್ಟು ಇಂಗ್ಲಿಷ್ ಶಿಕ್ಷಣ ಪ್ರವೇಶ ಆಗುತ್ತೆ ನಮ್ಮಲ್ಲಿ, ಚರ್ಚ್ ಶಿಕ್ಷಣ ಪ್ರವೇಶ ಆಗುತ್ತೆ ನಮ್ಮಲ್ಲಿ, ಕ್ರೈಸ್ತ ಮಿಷನರಿಗಳು ಬರ್ತವೆ. ಅಂದರೆ ನಮ್ಮಲ್ಲಿದ್ದಂಥ ಸಾಂಪ್ರದಾಯಿಕ ಧರ್ಮಕ್ಕೆ ಇನ್ನೊಂದು ಅನ್ಯ ಧರ್ಮ ಪ್ರವೇಶ ಆಗುತ್ತೆ, ಅನ್ಯ ಧರ್ಮ ಕ್ರೈಸ್ತ ಧರ್ಮ ಪ್ರವೇಶ ಆಗುತ್ತೆ. ಇಸ್ಲಾಂ ಇತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಇನ್ನು ಜೈನ, ಬೌದ್ಧ, ವೈದಿಕ, ಅಸ್ಪೃಶ್ಯರು ಎಲ್ಲರೂ ಇದ್ದರು. ಆದರೆ ಈ ಜನಾಂಗವರ್ಗಕ್ಕೆ ಒಂದು ಅನ್ಯ ಧರ್ಮ, ಅನ್ಯ ಜನಾಂಗ, ಬೆಳೆಯ ಜನಾಂಗ. ಪ್ರಾದೇಶಿಕವಾಗಿ ನಮ್ಮ ಜನರು ಅವ್ರನ್ನ ಪರಂಗಿಗಳು ಅಂತ ಕರೀತಾರೆ. ಪರಂಗಿಗಳು ಅಂತ ಕೆಂಪಿರೋ ಜನಾಂಗವನ್ನು, ಈ ಪರಂಗಿ ಜನಾಂಗ ಪ್ರವೇಶ ಆಯ್ತು ಅಲ್ಲಿಗೆ. ಈ ಪ್ರವೇಶ ಆದಮೇಲೆ 50 ವರ್ಷ ಅವ್ರದ್ದೇ ಆಳ್ವಿಕೆ ಆದ್ರಿಂದ ಅವರು ಹಳ್ಳಿಗಳು ಬೇರ್ಬಿಟ್ರು.
ಮುಖ್ಯವಾಗಿ ಯಾರು ಇವ್ರನ್ನ ಇಷ್ಟು ಶತಮಾನಗಳಿಂದ ಇವ್ರನ್ನ ಮಾತಾಡ್ತಿರೋಲ್ಲ, ರೋಗ ರುಜಿನಗಳು, ಕುಷ್ಠರೋಗ ಮತ್ತು ಗೂರ್ಲು, TB ಇಂಥ ಕಾಯಿಗಳು ಬಂದು ಊರಿಂದ ಆಚೆ ಇಟ್ಟಿದ್ದ ಜನವರ್ಗವನ್ನು ಇವರು ಮುಟ್ಟಿದ್ರು, ಶುಶ್ರೂಷೆ ಮಾಡಿದ್ರು, ಅವ್ರಿಗೊಂದಷ್ಟು ಟಾನಿಕ್ ಕೊಟ್ಟರು, ಉಪ್ಪಿಟ್ಟು ಕೊಟ್ಟರು, ಬಟ್ಟೆ ಕೊಟ್ಟರು, ಅವ್ರಿಗೊಂದಷ್ಟು ಚಪ್ಪಲಿ ಕೊಟ್ಟರು. ಸಹಜವಾಗಿ ಇದು ಬೇರೆ ಪರಿವರ್ತನೆ ಕಾರಣ ಆಯ್ತಿದ್ದು. ದೇಶದಾದ್ಯಂತ ಆದಂಗೆ ಮೈಸೂರಿನಲ್ಲೂ ಆಯಿತು. ಯಾಕೆ ಈ ಪೀಠಿಕೆ ಆಗ್ತಾ ಇದೆ ಅಂತಂದರೆ, ಈ ಅವಧಿನಲ್ಲೂ ಸಹ ಮೈಸೂರು ಮಹಾರಾಜರಾಗೇ ಇದ್ದರು, ಮಾಜಿ ಆಗಿರಲಿಲ್ಲ. ಅವರು ಆಳ್ವಿಕೆ ಮಾಡಿದ್ರು ರಾಜಾಶ್ರಯಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಷ್ಟು ಕೊಟ್ಟಿದ್ರು. ಅವರು ರಾಜಾಶ್ರಯಾಗಿ ಇದ್ದರು, ರಾಜನಾಗೆ ಪಟ್ಟ ಸ್ವೀಕಾರ ಮಾಡ್ತಿದ್ರು, ರಾಜರಾಗೆ ಸಾಯ್ತಾ ಇದ್ದರು ಈ ಎಲ್ಲ ಪ್ರಕ್ರಿಯೆಗಳಲ್ಲಿ. ಆದರೆ 1900ರ ನಂತರದ ಮೈಸೂರಿನ ಚರಿತ್ರೆಯ ಬದಲಾವಣೆನೇ ಬೇರೆ. 1900 ಅಂತಂದರೆ 1902ರಲ್ಲಿ ನಾಲ್ವಡಿ ಕೃಷ್ಣರಾಜ ಅವರು ಪಟ್ಟಾಭಿಷೇಕ ಆಗುತ್ತೆ. 1902ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪಟ್ಟಾಭಿಷೇಕ ಆದ ಸಂದರ್ಭ ಎರಡಾದ್ರೂ 2, 12, 22, 32 ಈ 30 ವರ್ಷ ಭಾರತೀಯತ್ವದ ಹಿನ್ನೆಲೆಯಿಂದ ಮಾತನಾಡಿದ ಕಾಲಘಟ್ಟ. ಸ್ವಾತಂತ್ರ್ಯ ಚಳುವಳಿ ಅದು ಹುಟ್ಟಿ ಬೆಳೆಯಲು ಆರಂಭಗೊಂಡ ಕಾಲಘಟ್ಟ. ನಿಮಗೆಲ್ಲ ಗೊತ್ತಿರಾಗೆ 30-40 ಸಂದರ್ಭ ಅಂತೂ ಭಾರತ ತುದಿಯ ಪೀಕ್ ಹೋಗಿದಂಥ ಸ್ವಾತಂತ್ರ್ಯ ಹೋರಾಟ ಸಂದರ್ಭ. ಮಹಾತ್ಮ ಗಾಂಧಿಯವರ ಮುಖಂಡತ್ವದಲ್ಲಿ ಇಡೀ ಭಾರತವೇ ಸ್ವಾತಂತ್ರ್ಯ ಚಳುವಳಿಯನ್ನು ಹೂಡಿದಂಥ ಸಂದರ್ಭ. ಇವತ್ತಿನ ಪಾಕಿಸ್ತಾನ, ಇವತ್ತಿನ ಬಾಂಗ್ಲಾ, ಇವತ್ತಿನ ಭಾರತ ಸೇರಿ ಹೇಳ್ತಿರೋದು ನಿಮಗೆ. ನಾವು ಯಾವಾಗಲೂ ಚರಿತ್ರೆ ಅಧ್ಯಯನ ಮಾಡುವಾಗ ಇವತ್ತಿನ ಪಾಕಿಸ್ತಾನವನ್ನು 47ರಲ್ಲಿ ಅದು ಇಬ್ಬಾಗ ಆಯಿತು ಅಂದ್ಕೊಂಡು ಬಿಟ್ಬಿಡ್ತೀವಿ. ಬಟ್ 47ಕ್ಕೂ ಹಿಂದೆ ಅದು ನಮ್ಮ ಭಾಗವೇ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಂಬೇಡ್ಕರ್ ಅವರು ಅಥವಾ ನೆಹರು ಅವರು, ಗಾಂಧಿಯವರು ಇವತ್ತು ಪಾಕಿಸ್ತಾನಲ್ಲಿ ಸ್ವಾತಂತ್ರ್ಯ ಚಳವಳಿ ಮಾಡಲೇ ಇಲ್ವಾ? ಲಾಹೋರಲ್ಲಿ ಮಾಡಿದ್ರು, ರಾವಲ್ಪಿಂಡಿ, ಕರಾಚಿ, ಇಲ್ಲೆಲ್ಲ ಅವರು. ಹೌದು, ಈಗ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ನೆಹರು ಅಧ್ಯಕ್ಷರಾಗೋದು ಅಲ್ವಾ? ನಾವು ನಮ್ಮ ಇವತ್ತಿನ ಭಾರತ ತಗೊಂಡಾಗ ಅದನ್ನು ಅಧ್ಯಯನ ಮಾಡೋಕ್ಕೆ ಹೋಗಲ್ಲ. ಅವ್ರು ಮಾಡ್ಕೊಳ್ಳಿ ಬಿಟ್ಬಿಟ್ಟಿದ್ದೀವಿ, ನಾವು ಮಾಡ್ಕೊಂಡಿದ್ದೀವಿ. ಅದು ನಮ್ಮ ಕೊರತೆಗಳು ಇರಲಿ ಅವೆಲ್ಲ. ಇಂಥ ಸಂದರ್ಭದಲ್ಲಿ 1940ರಲ್ಲಿ ನಾಲ್ವಡಿ ಕೃಷ್ಣರಾಜ ಅವರು ಅಕಾಲಿಕ ಮರಣ ಹೊಂತಾರೆ. 40ರಲ್ಲಿ ಏನು ಸಾಯ ವಯಸ್ಸಲ್ಲ, ಅವಾಗಲೇ ಒಂದು 55 ಸತ್ತೋಗ್ತಾರೆ ಪಾಪ. ಅವರು ಸತ್ತ ಮೇಲೆ ಅವರ ಸ್ವಂತ ತಮ್ಮ ಕಂಠೀರವ ನರಸರಾಜ ಒಡೆಯರ್, ಇವತ್ತು ಕಂಠೀರವ ಸ್ಟೇಡಿಯಂ ಇದೆಲ್ಲ ಅವ್ರ ಹೆಸರಿರೋದು. ಅದು ಇವತ್ತು ಕಂಠೀರವ ಸ್ಟೇಡಿಯಂ ಇಲ್ವಾ? ಅದು ಕಂಠೀರವ ನರಸರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ವಂತ ತಮ್ಮ ಯುವರಾಜರಾಗಿರ್ತಾರೆ. ಅವರು ತುಂಬ ದಲಿತರ ಬಗ್ಗೆ ಕಾಳಜಿ. ನಾನು ಹೇಳ್ತಿರೋದು ನಿಮಗೆ ನಾಲ್ವಡಿಯವ್ರ ಬಗ್ಗೆ ಇಲ್ಲ, ನಾಲ್ವಡಿಯವರ ತಮ್ಮನ ಬಗ್ಗೆ. ನಾಲ್ವಡಿಯವ್ರ ತಮ್ಮನೇ ನಾಲ್ವಡಿಯವರ ಎಲ್ಲ ರಿಸರ್ವೇಷನು, ದಲಿತರಿಗೆ ಪಂಚಮ ಶಾಲೆ ಎಲ್ಲ ಪ್ರೇರಣೆ ಅಂತಂದರೆ ಕಂಠೀರವ ನರಸರಾಜ ಒಡೆಯರ್. ಅವ್ರಿಗೂ ಈ ಗೋಪಾಲಸ್ವಾಮಿ ಅಯ್ಯರ್ ಅವ್ರಿಗೂ ತುಂಬ ಆತ್ಮೀಯತೆ. ಅವ್ರು ಎಷ್ಟು ಅಂತಂದರೆ ಇವತ್ತು ದಲಿತರಿಗೆ ಪಂಚಮ ಶಾಲೆ ತೆಗೆದ ಮೇಲೆ ಅವ್ರಿಗೆ ವಸತಿ ಶಾಲೆ ತೆಗಿತಾರೆ ದಲಿತರಿಗೆ. ಆ ವಸತಿ ಶಾಲೆಯನ್ನು ತೆಗೆಯುವ ಹೆಸರೇ ನರಸಿಂಹರಾಜ ಹಾಸ್ಟೆಲ್ ಅಂತ. ನರಸಿಂಹರಾಜ ಹೆಸರಲ್ಲೇ ದಲಿತರ ಹಾಸ್ಟೆಲ್ ನಿರ್ಮಾಣ ಆಗೋದು ಮೊದಲು ಕರ್ನಾಟಕದಲ್ಲಿ. ನಾಲ್ವಡಿ ಹೆಸರಲ್ಲಿ ಆಗಲ್ಲ. ನರಸಿಂಹರಾಜ ಒಡೆಯರ್ ಅಂತ ಅಷ್ಟು ಆತ್ಮೀಯತೆ ಅವರಿಗೆ ದಲಿತರಿಗೆ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. 1925ರಲ್ಲಿ ಸೋಸ್ಲೆ ಬಿ ರಾಚಪ್ಪ ಅಂತ ನಮ್ಮೂರಿನವರು ಫಸ್ಟ್ BA ಪಾಸ್ ಮಾಡಿದವರು. ಮೈಸೂರು ಸಂಸ್ಥಾನದಲ್ಲ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಥವಾ ಮೈಸೂರು ಸಂಸ್ಥಾನದಲ್ಲಿ ಒಬ್ಬ ವಲಯ ಸಮುದಾಯದ ಸೋಸ್ಲೆ ಬಿ ರಾಚಪ್ಪ ಎಂಬುವರು BA ಪಾಸ್ ಮಾಡ್ತಾರೆ 1925ರಲ್ಲಿ. ಅಂದರೆ ಕರೆಕ್ಟಾಗಿ 100 ವರ್ಷದ ಹಿಂದೆ. ಎಸ್, 100 ವರ್ಷ ಕರೆಕ್ಟ್. ನೆಕ್ಸ್ಟ್ ಇಯರ್ಗೆ ಆ 100 ವರ್ಷದ ಹಿಂದೆ ಮಾಡಿದಾಗ ಅವಾಗ ಮಿರ್ಜಾ ಇಸ್ಮಾಯಿಲ್ ಅವ್ರು ದಿವಾನರು. ಗೋಪಾಲಸ್ವಾಮಿ ಅಯ್ಯರ್ ಅವರ ಸಹಕಾರದಿಂದ ಅವರು ಪಾಸ್ ಮಾಡಿದ್ದು, ಅವರೇ ಶಾಲೆ ಸೇರಿಸಿದ್ದು ಅವ್ರನ್ನ. ನನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದ ಮೈಸೂರು ಸಂಸ್ಥೆ ದಲಿತರು ಪುಸ್ತಕದಲ್ಲಿ ಅವೆಲ್ಲ ವಿಸ್ತೃತವಾಗಿದೆ. ಆ ಲೆಟರ್ ಅವರ ಸರ್ಟಿಫಿಕೇಟ್ ಸಮೇತ ಇದೆ. ದಾಖಲೆ ನನ್ನ ಪುಸ್ತಕದಲ್ಲಿದೆ. ಮತ್ತು ನೆನ್ನೆ ಕೊಟ್ಟಲ ನಿಮಗೆ ಪ್ರಥಮ ತಲೆಮಾರಿನ ಶಿಕ್ಷಣವಂತರು, ಅದರಲ್ಲೂ ಇದು ಪೂರ್ತಿ ಇದೆ. ಅದರಲ್ಲಿ ಅದು ಪೂರ್ತಿ ಇದೆ, ನೋಡಿ ಅದನ್ನು ನೀವು ಬಳಸ್ಕೊಳ್ಳಿ. ಅದನ್ನು ಬೇಕಾದ್ರೆ ಅದನ್ನು ಅವರು ಪಾಸಾದಾಗ ಅವ್ರನ್ನ ಹೆಮ್ಮೆಯಿಂದ ಕರೆದು ರಾಜರ ಕರಿಕಲ್ ತೊಟ್ಟಿ ಅಂತ ಕರೀತಾರೆ ಅರಮನೆಯಲ್ಲಿ. ಕರಿಕಲ್ ತೊಟ್ಟಿ ಅಂತ ಅದು ಸಾರ್ವಜನಿಕರನ್ನು ಸನ್ಮಾನಿಸುವಂಥ ಜಾಗ ಮೈಸೂರು ಪ್ಯಾಲೇಸಲ್ಲಿ. ಒಬ್ಬ ದಲಿತ ಅಂತ ಅಸ್ಪೃಶ್ಯ ಅಂತ ಕರ್ಕೊಳ್ಳಿ, ಯಾಕಂದ್ರೆ ಅಸ್ಪೃಶ್ಯ ಅಂತ ನಾನು ಹೇಳಲ್ಲ, ಅದನ್ನು ಕರೆದವ್ರು ಇದ್ದಾರೆ. ನಾನೇ ಅಸ್ಪೃಶ್ಯನಲ್ಲ ಅಂತ ನನ್ನ ಪ್ರಶ್ನೆ ಅದು. ಆದರೆ ಅಸ್ಪೃಶ್ಯ ಸಮಾಜದ ಒಬ್ಬ ವ್ಯಕ್ತಿಯನ್ನು, ದಲಿತ ಸಮುದಾಯದ ವ್ಯಕ್ತಿಯನ್ನು BA ಪಾಸ್ ಮಾಡಿದಾಗ ಕರಿಕಲ್ ತೊಟ್ಟಿಯಲ್ಲಿ ಕರೆದು ಅರಮನೆಯ ಸಂಪ್ರದಾಯದ ಪ್ರಕಾರ ಸನ್ಮಾನಿಸಿದಂಥ ಅವರು ಕಂಠೀರವ ನರಸರಾಜ ಒಡೆಯರ್. ಅವರು ಸ್ಪೋರ್ಟ್ಸ್ ನಂಬರ್ 1 ಸ್ಪೋರ್ಟ್ಸ್ ಅಂಡ್ ಗೈಡ್ ಸ್ಟಾರ್ಟ್ ಮಾಡಿದವರು ಅವರು. ವಾಲಿಬಾಲ್ ಪ್ಲೇಯರ್ ಅವರು. ಅದಕ್ಕಾಗಿ ಅವರು ಕ್ರೀಡೆಗೆ ತುಂಬ ಒತ್ತು ಕೊಟ್ಟ ಕಾರಣಕ್ಕಾಗಿ ಅವರ ಹೆಸರಲ್ಲೇ ಕಂಠೀರವ ಸ್ಟೇಡಿಯಂ ಕಟ್ಟೋದು ನಾವು. ಇವತ್ತಿನ ಮೈಸೂರಿನ ಬೆಂಗಳೂರು ಅಂತ ಕಂಠೀರವ ಸ್ಟೇಡಿಯಂ ಅದೇ. ಅವರ ಮಗ ಜಯಚಾಮರಾಜ ಒಡೆಯರ್, ಕಂಠೀರವ ನರಸರಾಜ ಒಡೆಯರ್ ಅವರ ಮಗ ಜಯಚಾಮರಾಜ ಒಡೆಯರ್. ನಾಲ್ವಡಿಯವರು ಮಕ್ಕಳಿಲ್ಲ.
ನಾಲ್ವಡಿಯವರು ತನ್ನ ತಮ್ಮ ಯುವರಾಜ ಆಗಿರ್ತಾನೆ, ಮತ್ತು ತನ್ನ ನಂತರ ತನ್ನ ತಮ್ಮನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಯುವರಾಜ ಮಾಡ್ಕೊಂಡಿರ್ತಾರೆ. ಅವರು ಯುವರಾಜ ಪಟ್ಟಾಭಿಷೇಕ ಮಾಡಿರ್ತಾರೆ. ಇದು ಒಂದು ಕಡೆ. 1940 ನಾಲ್ವಡಿ ಕೃಷ್ಣರಾಜ ಅವರು ನಿಧನ ಆಗುತ್ತೆ. ನಿಧನ ಆದಮೇಲೆ ಸಹಜವಾಗಿಯೇ ಆಗಾಗಲೇ ಪಟ್ಟಾಭಿಷೇಕ ಆಗಿ ಯುವರಾಜರಾಗಿದ್ದ ಕಾರಣಕ್ಕಾಗಿ 1940ರಲ್ಲಿ ಅವರು ಮಹಾರಾಜರಾಗಿ ಅವರು ಪಾದಾರ್ಪಣೆ ಮಾಡ್ತಾರೆ. ಈ ಜಯಚಾಮರಾಜೇಂದ್ರ ಒಡೆಯರವರು ಮಹಾರಾಜರಾಗಿ ಪಾದಾರ್ಪಣೆ ಮಾಡಿದಾಗ ತುಂಬ ಸವಾಲಿನ ಕಾಲಘಟ್ಟ. ಆಗ ನಾಲ್ವಡಿಯವರು ಆರಂಭ ಆದಾಗ ಅದೊಂಥರ ಸವಾಲಿನ ಕಾಲಘಟ್ಟ. 10ನೇ ಚಾಮರಾಜ ಒಡೆಯರವರು ಬ್ರಿಟಿಷರಿಂದ ಅಧಿಕಾರ ಪಡ್ಕೊಂಡು 1881ರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದಾಗ ಅದೊಂಥರ ಕಾಲಘಟ್ಟ, ಸವಾಲಿನ ಕಾಲಘಟ್ಟ. ಆಗ ತಾನೇ ಬ್ರಿಟಿಷ್ ಆಳ್ವಿಕೆ ಮುಗಿದಿದೆ. ಆ ಬ್ರಿಟಿಷ್ ಆಳ್ವಿಕೆಯನ್ನು ಇಟ್ಟುಕೊಂಡು ಹೊಸ ಆಳ್ವಿಕೆಯನ್ನು ಕೊಡುವ ಜವಾಬ್ದಾರಿಯೂ ಬೇಕು 10ನೇ ಚಾಮರಾಜ ಒಡೆಯರಿಗೆ. ಮತ್ತು ಬ್ರಿಟಿಷರು ಆಳ್ವಿಕೆ ಕೊಡುವಾಗ ಒಂದು ಕಂಡೀಷನ್ ಹಾಕ್ತಾರೆ, ನೀನೇ ಮಹಾರಾಜನಾಗು, ಆದರೆ ನಾನು ಹೇಳುವವನು ದಿವಾನರಾಗಬೇಕು ಅಂತ ಒಂದು ಕಂಡೀಷನ್ ಅವ್ರದ್ದು, ಬ್ರಿಟಿಷ್ನವ್ರದ್ದು. ಅವರು ಹೇಳುವ ದಿವಾನರು ಯಾರು ಅಂತಂದರೆ ತಮಿಳ್ ದಿವಾನರು. ಅವರು ಮಡ್ರಾಸ್ ಪ್ರೆಸಿಡೆನ್ಸಿನಲ್ಲಿ ಇದ್ದಂಥ ಅವರ ಕೈ ಕೆಳಗಿದ್ದಂಥ ಮತ್ತು ಅವರಿಗೆ ಫೇವರ್ ಆಗಿರುವಂಥ ವ್ಯಕ್ತಿಗಳನ್ನ ಅವ್ರು ಕಳಿಸ್ಕೊಟ್ರು. ಆ ರೀತಿ ಕಳಿಸ್ಕೊಟ್ಟ ಮೊದಲ ದಿವಾನನೇ ದಿವಾನ್ ರಂಗಾಚಾರ್ಲು. 1881ರಲ್ಲಿ ದಿವಾನ್ ರಂಗಾಚಾರ್ಲು ಬರ್ತಾರೆ. ಬ್ರಿಟಿಷ್ ಪ್ರೆಸಿಡೆನ್ಸಿಯ ಆಧಾರದ ಮೇಲೆ ಇಲ್ಲಿ ಪ್ರಜಾಪ್ರತಿನಿಧಿ ಸಭೆ ತಗೊಬರ್ತಾರೆ. ಪ್ರಜಾಪ್ರತಿನಿಧಿ ಸಭೆ ಇವತ್ತು ಪ್ರಜಾಪ್ರಭುತ್ವ ಸಂದರ್ಭದ ಮೈಸೂರು ಒಡೆಯರು ತಗೊಬರೋದು ಹೇಳ್ತೀವಲ್ಲ, ಬೇಸಿಕಲಿ ಬ್ರಿಟಿಷ್ ಗೌರ್ಮೆಂಟ್ ಪ್ರಜಾಪ್ರಭುತ್ವ ಗೌರ್ಮೆಂಟ್. ಅದು ಲಿಖಿತ ಸಂವಿಧಾನ ಅಲ್ಲ, ಅದು ಅಲಿಖಿತ ಸಂವಿಧಾನ, ಗೊತ್ತು ನಿಮಗೆ. ಆ ಆಧಾರದ ಮೇಲೆ ಮತ್ತು ಇಲ್ಲಿಯ ಜನರ ವಿಶ್ವಾಸವನ್ನು ಗಳಿಸಿಕೊಳ್ಳಲು 10ನೇ ಚಾಮರಾಜ ಒಡೆಯರ ಆಳ್ವಿಕೆಯಲ್ಲಿ ಬ್ರಿಟಿಷ್ ಕಳಿಸಿದಂಥ ಈ ರಂಗಾಚಾರ್ಲವರು ಇಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಜನ ತಗೊಂಡ್ಬರ್ತಾರೆ. ಅದಾಗಲೇ ಅದು ಬ್ರಿಟಿಷ್ ಪ್ರೆಸಿಡೆನ್ಸಿಲಿ ಇರ್ತದೆ. ಆ ಕಾನೂನುಗಳು ಬ್ರಿಟಿಷ್ ಪ್ರೆಸಿಡೆನ್ಸಿಲಿ ಇರ್ತಾರೆ, ಬ್ರಿಟಿಷ್ ಕಾನೂನು ಪ್ರಕಾರ ಇರ್ತದೆ. ಅದನ್ನು ಇಲ್ಲಿ ರಾಜಪ್ರಭುತ್ವ ತಗೊಬಂದದ್ದು ಮೊದಲಿಗರು, ಇಲ್ಲಿ ಮೈಸೂರು ಒಡೆಯರು. ಇದಾದ ಮೇಲೆ ಹಲವಾರು ರೀತಿಯ ಕಾನೂನುಗಳನ್ನ ಮತ್ತು ಅಡ್ಮಿನಿಸ್ಟ್ರೇಟಿವ್ ರೆಕಾರ್ಡ್ ಎಲ್ಲ ಪೂರ್ತಿ ಇಂಗ್ಲೀಷ್ಲಿ ಇರ್ತದೆ, ಕನ್ನಡದಲ್ಲಿ ಇರಲ್ಲ. ಮೈಸೂರು ಇಂಗ್ಲೀಷ್ ಇರ್ತದೆ, ಯಾಕೆ ಇಂಗ್ಲೀಷ್ ಮಡ್ರಾಸ್ ಜೊತೆ ಹೋಗ್ಬೇಕಲ್ಲ. ಅದಕ್ಕಾಗಿ ಎರಡನೇದು ಬಹಳ ಮುಖ್ಯವಾಗಿ ದಿವಾನ್ ರಂಗಾಚಾರ್ಲ ಅವರ ನಿಧನ ನಂತರ ಮತ್ತೆ ತಮಿಳಿನ ಶೇಷಾದ್ರಿ ಅಯ್ಯರೇ ಬರೋದು. ಶೇಷಾದ್ರಿ ಅಯ್ಯರ್ ಅವರು ಕೇರಳದಲ್ಲಿ ಹುಟ್ಟಿರ್ತಾರೆ, ತಮಿಳುನಾಡಲ್ಲಿ ಬೆಳೆದಿರ್ತಾರೆ. ತಮಿಳುನಾಡಿನಲ್ಲಿ ದೊಡ್ಡ ಹುದ್ದೆಯನ್ನು ಪಾಸ್ ಮಾಡಿ ಇವತ್ತು IAS ಥರ ಆಫೀಸರ್ ಆಗಿರ್ತಾರೆ ಮತ್ತು ಮಡ್ರಾಸ್ ಪ್ರೆಸಿಡೆನ್ಸಿಗೆ ಹತ್ತಿರವಾದರಾಗಿರ್ತಾರೆ. ಅವರು ಶೇಷಾದ್ರಿ ಅಯ್ಯರ್ ನಮ್ಮ ರಂಗಾಚಾರ್ಯ ನಂತರ ನಮ್ಮ ದಿವಾನರಾಗಿ ಬರ್ತಾರೆ ಮೈಸೂರಿಗೆ. 1902-3 ಇಡೀ ನಾಲ್ವಡಿ ಕೃಷ್ಣರಾಜ ಒಡೆಯರು ರೂಪಿಸಿದ್ದು ಅವರೇನೆ. ರಿಜೆಂಟ್ ಆಗಿ ಆಳ್ವಿಕೆ ಮಾಡುವಾಗ 10ನೇ ಚಾಮರಾಜ ಒಡೆಯರು 1894 ಸಿತ್ತೋಗ್ತಾರೆ ಕಲ್ಕತ್ತಾದಲ್ಲಿ. ಅಲ್ಲಿಂದ ಆದಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಜಸ್ಟ್ 6 ವರ್ಷದ ಬಾಲಕ. ಇನ್ನೊಂದು 1902ರಲ್ಲಿ ಪಟ್ಟಾಭಿಷೇಕ ಆಗೋದು. ಆ 2ರಲ್ಲಿ ಆಗಬೇಕಾದ್ರು 12 ವರ್ಷ ಅವರಿಗೆ. ಅಲ್ಲಿಯವರೆಗೆ ಅವ್ರ ತಾಯಿ ರಾಜ ಲಕ್ಷ್ಮಣಮ್ಮಣ್ಣಿ ಅವರು ರಿಜೆಂಟಾಗಿ ಆಳ್ವಿಕೆ ಮಾಡುವಾಗ ಎಲ್ಲ ಥರದ ಮಾರ್ಗದರ್ಶನ ಹಿಡ್ಕೊಂಡು ಈ ಹುಡುಗನಿಗೆ ನಾಲ್ವಡಿಗೆ ಶಿಕ್ಷಣ ಕೊಡಿಸ್ಕೊಂಡು ಜವಾಬ್ದಾರಿ ವಹಿಸ್ಕೊಂಡು ಬಂದದ್ದು ಶೇಷಾದ್ರಿ ಅಯ್ಯರ್ ಅಲ್ವಾ. ಶೇಷ ಅಯ್ಯರು ಕೊಡುಗೆ ಇದೆ. ಇವತ್ತು ಶೇಷಾದ್ರಿಪುರಂ ಇದೆ, ಬೆಂಗಳೂರಿನ ಶೇಷಾದ್ರಿಪುರಂ ಕರಿತೀವಿ ಇವತ್ತು ನಾವು. ಆ ಪ್ರಶ್ನೆ ಇರಲಿ. ಶೇಷಾದ್ರಿ ಅಯ್ಯರ್ ಲೈಬ್ರರಿ ಇದೆ, ಎಸ್, ಬೇಕಷ್ಟಿದೆ. ಅವ್ರ ಹೆಸರಲ್ಲಿ ತುಂಬ ಇದೆ, ರಸ್ತೆ ಇದೆ, ನಗರ ಇದೆ, ಎಲ್ಲ ಇದೆ. ಕುಮಾರ ಕೃಪಾ ಗೆಸ್ಟ್ ಹೌಸ್ ಅವ್ರ ಮನೆ ಅಂತಾರೆ. ಕುಮಾರ ಕೃಪಾ ಗೆಸ್ಟ್ ಹೌಸ್ ಬಗ್ಗೆ ಹೇಳ್ತೀನಿ ಆಮೇಲೆ. ನೀವು ಕುಮಾರ ಕೃಪಾ ಅವ್ರ ಗೆಸ್ಟ್ ಹೌಸ್ ಇಲ್ಲಿ ಬಾಬಾ ಸಾಹೇಬ್ ಬರೋದು ಅಲ್ಲಿಗೇನೆ. ನಾನೇ ಬರ್ತೀನಿ ಅದನ್ನು, ನಾನು ತುಂಬ ವಿಸ್ತೃತ ಬರ್ತೀನಿ ಅದನ್ನು. 1954 ನಾನು ಇಲ್ಲಿ ಹೇಳ್ತೀನಿ, ಜಯಚಾಮರಾಜ ಒಡೆಯರ್ ಬಂದಾಗ ಹೇಳ್ತೀನಿ ನಿಮಗೆ. ನೀವು ಕೇಳಿ ಅದನ್ನು, ಬಾಬಾ ಸಾಹೇಬ್ ಬಗ್ಗೆ ಕೇಳಿ ಮರ್ತಾ ಹೋಗ್ತಾನೆ ನನಗೆ. ನೀವು ಲಾಸ್ಟ್ಲಿಗೆ ಕೇಳಿ ಅದನ್ನು, ಲಾಸ್ಟ್ಲಿಗೆ ಹೇಳೋಣ. ಹೀಗಾಗಿ 1940ರಿಂದ ಇವರು ಆಳ್ವಿಕೆ ಮಾಡ್ತಾರೆ. 1940 ಜಯಚಾಮರಾಜೇಂದ್ರ ಒಡೆಯರು ಇಷ್ಟೂ ಪ್ರಗತಿಪರವಾಗಿ ಇಂಗ್ಲೀಷ್ ಶಿಕ್ಷಣದ ಮೂಲಕ, ಸಾಮಾಜಿಕ ಸುಧಾರಣೆ ಮೂಲಕ, ಆರ್ಥಿಕ ಸುಧಾರಣೆ ಮೂಲಕ, ಧಾರ್ಮಿಕ ಸ್ಥಿತ್ಯಾಂತರದ ಮೂಲಕ ಮತ್ತು ದಲಿತ, ಅಲ್ಪಸಂಖ್ಯಾತ, ಬುಡಕಟ್ಟು ಜನ ಮತ್ತು ನಾಡಿನ ಜನ, ಕಾಡಿನ ಜನರಲ್ಲಿ ಅರುಣೋದಯ ಆಗುತ್ತಿದ್ದ ಕಾಲಘಟ್ಟ. ಉದಾಹರಣೆಗೆ ಧರ್ಮಗಳು ಪಲ್ಲಟಗೊಂಡ ಕಾಲಘಟ್ಟ. ಇಷ್ಟೆಲ್ಲ ಕಾಲಘಟ್ಟಗಳ ಹೊಡೆತದಲ್ಲಿ ಮತ್ತು ಬೃಹತ್ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭ. ಈ ಎಲ್ಲ ಸಂದರ್ಭದಲ್ಲಿ ನಾಲ್ವಡಿಯವರ ನಿಧನ ಆದಮೇಲೆ ಜಯಚಾಮರಾಜೇಂದ್ರ ಒಡೆಯರು ಮೈಸೂರು ಅರಸರಾಗ್ತಾರೆ. ಎಂಥ ಕಷ್ಟ. ಒಂದು ಕಡೆ ಎಲ್ಲ ಡೆವಲಪ್ಮೆಂಟ್ ಆಗಿರೋದನ್ನ ಉಳಿಸ್ಕೊಳ್ಬೇಕಾದ್ದು ಒಂದು ಕಡೆ, ಇನ್ನೊಂದು ಕಡೆ ತನ್ನ ಶಕ್ತಿ ಮೀರಿ ಹೊಸ ಆಳ್ವಿಕೆಯನ್ನು ಕೊಡಬೇಕಾದ್ದು ಇನ್ನೊಂದು ಕಡೆ. ಕಳ್ಕೊಳಕ್ಕಾಗಲ್ಲ. ಈಗಾಗಲೇ ಬಂದ್ಬಿಟ್ಟಿದ್ದೀವಿ, ಮುಂದೆ ನಾವು ಅದನ್ನು ಈಗ ದಲಿತ ಪಂಚಮ ಶಾಲೆ ಕೊಟ್ಬಿಟ್ಟಿದ್ದೀವಿ, ಕ್ಲೋಸ್ ಮಾಡೋಕ್ಕಾಗಲ್ಲ. ನಡೆಸಲೇಬೇಕು, ಅದನ್ನ ಮುಂದುವರಿಸಲೇಬೇಕು, ಅದನ್ನ ಉಳಿಸ್ಬೇಕು, ಹೊಸ ಯೋಜನೆಗಳನ್ನ ಹಾಕಬೇಕು, ಸವಾಲುಗಳು ಎದುರಿಸಬೇಕು. ಬಟ್ ಆ ಸವಾಲು ಅಂತಿಂತ ಸವಾಲಲ್ಲ, ಬಹುದೊಡ್ಡ ಸವಾಲುಗಳು. ಯಾಕಂತಂದ್ರೆ ಅದು 1ನೇ ಮಹಾಯುದ್ಧದ ಸಂದರ್ಭ, 2ನೇ ಮಹಾಯುದ್ಧದ ಸಂದರ್ಭ. ಜಯಚಾಮರಾಜೇಂದ್ರ ಒಡೆಯರಿಗೆ ಮುಂದೆ ಇದ್ದದ್ದು ಇದು. ಯಾಕಂದ್ರೆ ನಾವು ಬ್ರಿಟಿಷ್ ಒಪ್ಪಂದದ ಪ್ರಕಾರ 1ನೇ ಮಹಾಯುದ್ಧದಲ್ಲೂ ಸಂಪೂರ್ಣ ಸಹಕಾರ ಕೊಡಬೇಕು,
ಎರಡನೇ ಮಹಾಯುದ್ಧದಲ್ಲೂ ಸಂಪೂರ್ಣ ಸಹಕಾರ ಕೊಡಬೇಕು. ಪ್ರಪಂಚದ ಒಂದನೇ ಮಹಾಯುದ್ಧ 1912ರಿಂದ 1918 ಮುಗೀತದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವಾಗ ಅರಸರಾದ್ರಿಂದ ಮತ್ತು 1881ರಲ್ಲಿ ಮೈಸೂರು ಒಡೆಯರಿಗೆ ಬ್ರಿಟಿಷರು ಸಾಮ್ರಾಜ್ಯ ಕೊಟ್ಟ ಕರಾರಿನ ಪ್ರಕಾರ ಅವರು ಮೈಸೂರು ಒಡೆಯರು ಸಹ ಸೈನ್ಯ ಮತ್ತು ಬೇರೆ ಬೇರೆ ಸೌಲಭ್ಯಗಳಿಗಾಗಿ ಲಕ್ಷಾಂತರ ರೂಪಾಯಿನ ಅವರು ಬ್ರಿಟಿಷ್ ಸರ್ಕಾರ ಕೊಡಬೇಕಾಗಿರುತ್ತೆ. ಬ್ರಿಟಿಷ್ ಸರ್ಕಾರದ ಪರವಾಗಿಯೇ ಮೈಸೂರು ಸರ್ಕಾರವು ಒಂದನೇ ಮಹಾಯುದ್ಧದಲ್ಲಿ ಬ್ರಿಟಿಷ್ ಬಣದ ಪರವಾಗಿ ಭಾರತ ಭಾಗವಹಿಸುವ ಹಾಗೆ ಬ್ರಿಟಿಷರು ಭಾಗವಹಿಸ್ತಾರೆ. 1918ರಲ್ಲಿ ಒಂದನೇ ಮಹಾಯುದ್ಧದಲ್ಲಿ ಬ್ರಿಟಿಷ್ ಬಣ ಗೆಲ್ತದೆ. ಈ ಗೆದ್ದ ನೆನಪಿನಲ್ಲಿ 1919ರಲ್ಲಿ ಹುಟ್ಟುವಂಥ ಚಾಮರಾಜ ಒಡೆಯರಿಗೆ ಜಯ ಸಿಕ್ಕಿದ ಸಂದರ್ಭದಲ್ಲಿ ಹುಟ್ಟ ಕಾರಣಕ್ಕಾಗಿ ಅವರಿಗೆ ಜಯ ಚಾಮರಾಜ ಅಂತ ಹೆಸರಿಡೋದು. ವರ್ಲ್ಡ್ ವಾರ್ ಗೆದ್ದಿದ್ದಕ್ಕೆ. ಎಸ್, ಮೈಸೂರು ಒಡೆಯರು ಭಾಗವಹಿಸಿ ಮೈಸೂರು ಸೈನ್ಯವು ಆ ಯುದ್ಧದಲ್ಲಿ ಜಯವನ್ನು ಗಳಿಸಿದ ಕಾರಣಕ್ಕಾಗಿ ಮೈಸೂರು ಅರಸರಿಗೂ ಜಯ ಸಿಕ್ಕ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ 1918ರಲ್ಲಿ ಆಗ್ತಾನೆ ಆಗಿರುತ್ತೆ. 19ರಲ್ಲಿ ಹುಟ್ಟುವಂಥ ಚಾಮರಾಜೇಂದ್ರ ಒಡೆಯರಿಗೆ ಜಯ ಚಾಮರಾಜೇಂದ್ರ ಅಂತ ಬರ್ತದೆ. ಅಲ್ಲಿಂದ ಯದುವಂಶದ ಒಡೆಯರ ಹೆಸರಿಂದ ಹಿಡಿದು ಇಲ್ಲಿವರೆಗೂ ಯಾರಿಗೂ ಜಯ ಅಂತ ಬರಲ್ಲ, ಇವರೊಬ್ಬರು ಮಾತ್ರ ಜಯ ಚಾಮರಾಜ ಅಂತ ಬರ್ತದೆ. ಇದು ಒಂದು ನಮ್ಮ ವಿಶೇಷ. ಇದು ಜಯ ಚಾಮರಾಜೇಂದ್ರ ಒಡೆಯರ ಹೆಸರಿದು. ಹೀಗೆ ಜಯ ಚಾಮರಾಜೇಂದ್ರ ಒಡೆಯರು ಆಳ್ವಿಕೆ ತಗೊಂಡ್ಮೇಲೆ ಭಾಳ ಮುಖ್ಯವಾಗಿ ಇವರು ರಾಜರಾಗಿ ಹುಟ್ಟಿ ರಾಜರಾಗಿ ಬೆಳೆದು ರಾಜರಾಗಿ ಅಧಿಕಾರವನ್ನು ಸ್ವೀಕರಿಸಿ ರಾಜರಾಗಿ ಆಳ್ವಿಕೆ ಮಾಡಿ ಕೊನೆಗೆ ಪ್ರಜೆಯಾಗಿ ಸತ್ತಂಥ ಅರಸ ಇವರು. ಪ್ರಜೆಯಾಗಿ ಸತ್ತವರು 1974 ಇವರು ನಿಧನರಾಗುವುದು. 19 ಅಂತಂದರೆ 29, 39, 49, 49, 59, 74 ಅಲ್ಲಿಗೆ 55 ವರ್ಷ ಬದುಕ್ತಾರಷ್ಟೇ ಅವರು. 55 ವರ್ಷ ಬದುಕ್ತಾರಷ್ಟೇ. 55 ವರ್ಷಗಳಲ್ಲಿ ಬಹುದೊಡ್ಡ ಏರಿಳಿತಗಳನ್ನ ಕಂಡುಬಿಡ್ತಾರೆ ಅವರು. ಏರಿಳಿತಗಳನ್ನ ಕಾಣ್ತಾರೆ ಅವರು. ಹೇಳಿದ್ರೆ ನಿಮಗೆ 7 ವರ್ಷ ಮಾತ್ರ ಅವರು ರಾಜರಾಗಿರ್ತಾರೆ. ಆನಂತರ ಸ್ವಾತಂತ್ರ್ಯ ಬರ್ತದೆ. ಸ್ವಾತಂತ್ರ್ಯ ಬಂದ ಮೇಲೆ ಅವರು ಸಹಜವಾಗಿಯೇ ಸ್ವತಂತ್ರ ಭಾರತದ ಕರ್ನಾಟಕದ ಮೈಸೂರು ರಾಜ್ಯದ ರಾಜ ಪ್ರಮುಖರಾಗಿ ಆಳ್ವಿಕೆ ಆಯ್ಕೆ ಆಗ್ತಾರೆ. ರಾಜ ಪ್ರಮುಖರಾದ ಮೇಲೆ ಭಾಳ ಮುಖ್ಯವಾಗಿ KC ರೆಡ್ಡಿಯವರು ಮೊದಲ ಚುನಾಯಿತ ಸರ್ಕಾರ ಅಲ್ಲ, ಮೊದಲ ಸ್ವತಂತ್ರ ಭಾರತದ ಅಥವಾ ಕರ್ನಾಟಕದ ಮೊದಲ ಮಂತ್ರಿಮಂಡಲ ರಚನೆ ಮಾಡಿದಾಗ ಅವರ ರಾಜಧಾನಿ ಮೈಸೂರೇ. ಅವರು KC ರೆಡ್ಡಿಯವರು ಪ್ರಥಮವಾಗಿ ಮುಖ್ಯಮಂತ್ರಿ ಮತ್ತು ಮಂತ್ರಿಗಳು ಪ್ರಮಾಣವಚನ ಸ್ವೀಕಾರ ಮಾಡುವುದು ಇವತ್ತು ಮೈಸೂರಿನ ಜಗನ್ಮೋಹನ ಪ್ಯಾಲೇಸಲ್ಲಿ. ಬೆಂಗಳೂರು ಇನ್ನೂ ಇರಲಿಲ್ವಲ್ಲ ಅವಾಗ, ಬೆಂಗಳೂರು ರಾಜಧಾನಿ ಆಗಿರಲಿಲ್ಲ ಮತ್ತು ವಿಧಾನಸೌಧ ಏನೂ ಇರಲಿಲ್ಲ ಅವಾಗ. ಅದೊಂದು ಕಡೆ ಮೈಸೂರೇ ಮತ್ತು ಮೈಸೂರು ರಾಜ್ಯ ಆವಾಗ ಇವರೇ ಅವ್ರಿಗೆ ರಾಜ ಪ್ರಮುಖರಾಗ್ತಾರೆ. ಒಂದು ವಿಶೇಷಗಳಂತಂದರೆ ಆ ರಾಜ್ಯದ ವ್ಯಕ್ತಿಗಳು ಎಲ್ಲೋ ರಾಜ್ಯಪಾಲರಾಗಿಲ್ಲ. ಆದರೆ ವಿಶೇಷ ಅಂತಂದರೆ ಮೈಸೂರು ಒಡೆಯರ ಮೇಲೆ ಕೇಂದ್ರ ಸರ್ಕಾರ ಇಟ್ಟ ಗೌರವ ಮತ್ತು ಪ್ರೀತಿ, ಇವರೂ ಸಹ ಭಾರತ ಮತ್ತು ಭಾರತೀಯತೆಯ ಮೇಲೆ ಇಟ್ಟಿದ್ದ ಪ್ರೀತಿಗಾಗಿ ಕರ್ನಾಟಕದಲ್ಲಿ ಕರ್ನಾಟಕದವರೇ ಮೊದಲು ರಾಜ್ಯಪಾಲರಾಗ್ತಾರೆ, ರಾಜ ಪ್ರಮುಖರಾಗ್ತಾರೆ. ನಂತರದಲ್ಲಿ ಅವರು ರಾಜ್ಯಪಾಲರೂ ಆಗ್ತಾರೆ ಕರ್ನಾಟಕಕ್ಕೆ. ಇದು ಇಡೀ ಭಾರತದಲ್ಲಿ ಯಾರೂ ಸಹ ಅದೇ ರಾಜ್ಯದವರು ಆ ರಾಜ್ಯಕ್ಕೆ ರಾಜ್ಯಪಾಲರಾಗಿಲ್ಲ. ಆದರೆ ಕರ್ನಾಟಕಕ್ಕೆ ಆರಂಭದಲ್ಲೇ ರಾಜ ಪ್ರಮುಖ, ಸಂವಿಧಾನ ಬಂದ ಮೇಲೆ ರಾಜ್ಯಪಾಲ, ಎರಡೂ ನಮ್ಮ ಜಯ ಚಾಮರಾಜೇಂದ್ರ ಒಡೆಯರವರು ಕರ್ನಾಟಕಕ್ಕೆ ಅವರು ಆಗ್ತಾರೆ ಅನ್ನೋದು ವಿಶೇಷವಾದದ್ದು. ನಿಮಗೆಲ್ಲ ಗೊತ್ತಿರಾಗೇನೆ ಜಯ ಚಾಮರಾಜೇಂದ್ರ ಒಡೆಯರವರು ಈ 7 ವರ್ಷಗಳ ಅವಧಿಯಲ್ಲಿ ಏನೆಲ್ಲ ಸಾಧಕ ಬಾಧಕಗಳನ್ನು ಕಂಡರು. ಸಾಧನೆ ಒಂದು ಕಡೆ, ಸಾಧನೆ ಸಾಧಿಸಬೇಕು ಅಂತಂದರೆ ಬಾಧನೆ ಮೈಗೆ ಬಂದೇ ಬರ್ತದೆ. ಸಾಧಕ ಮಾಡುವುದು ಎಷ್ಟು ಆಸೆಯೋ ಅಷ್ಟೇ ಆಸೆಯಿಂದ ಬಾಧಕವೂ ಬರುತ್ತೆ ಅನ್ನೋದಕ್ಕೆ ಜಯ ಚಾಮರಾಜೇಂದ್ರ ಒಡೆಯರೇ ಕಾರಣ. ಅದಕ್ಕೆ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ನಾಲ್ವಡಿ ಬಗ್ಗೆ ಹೇಳ್ದೇನೆ ಜಯ ಚಾಮರಾಜೇಂದ್ರ ಒಡೆಯರ್ ಬರೋಕ್ಕಾಗಲ್ಲ. ನಾಲ್ವಡಿಯವರು ಏನೆಲ್ಲ ಮಾಡ್ಬೋದು ಎಲ್ಲವನ್ನು ಮಾಡಿಬಿಟ್ಟಿರ್ತಾರೆ. KRS ಡ್ಯಾಮ್ ಕಟ್ಟಾಗಿರ್ತದೆ, ಅರ್ಕಾವತಿ ಡ್ಯಾಮ್ ಕಟ್ಟಾಗಿರ್ತದೆ, ಹೇಮಾವತಿ ಡ್ಯಾಮ್ ಕಟ್ಟಾಗಿರ್ತದೆ, ಮಾರಿಕಣಿವೆ ಡ್ಯಾಮ್ ಕಟ್ಟಾಗಿರ್ತದೆ. ಈ ಬೃಹತ್ ನೀರಾವರಿ ಯೋಜನೆಗಳು ಪೂರ್ಣಗೊಂಡು ಕೃಷಿಗೆ ಪೂರಕವಾಗಿ ಎಲ್ಲವೂ ಯೂಸ್ ಆಗೋ ಸಂದರ್ಭಗಳಾದರೂ ಸಹ ಮನುಷ್ಯನಿಗೆ ದೇಹ ನಿರ್ಮಾಣ ಆಗಬೇಕು ಅಂತಂದರೆ ನರಗಳು ಎಷ್ಟು ಮುಖ್ಯನೋ, ಯಾವ ಭಾಗ ನರ ಕೆಲಸ ಮಾಡಲ್ವೋ ಅದು ಸತ್ತೋಗುತ್ತೆ ಅನ್ನೋದು ಸೈನ್ಸ್. ಅದೇ ಥರ ಡ್ಯಾಮ್ ಕಟ್ಬಿಟ್ವಿ, ಮನುಷ್ಯನ ರಕ್ಷಣೆ ಮಾಡಿದ್ವಿ, ಕಾಲುವೆ ತೋಡ್ಬೇಕಲ್ಲ. ಕಾಲುವೆಗಳಿಲ್ದೇನೆ ಡ್ಯಾಮ್ ನೀರು ಹಾಗೆ ಹೋಗುತ್ತಾ? ಇಲ್ಲ. ಡ್ಯಾಮ್ ಕಟ್ಟೋದು ಎಷ್ಟು ಮುಖ್ಯವೋ ಅಷ್ಟೇ ಕೆಲಸ ಕಾರ್ಯಗಳು ಕಾಲುವೆ ನಿರ್ಮಾಣ ಮಾಡೋದು.
ಆ ಒಂದು 106 ಕಿಲೋಮೀಟರಷ್ಟು ಕಾಲದ ಈ ಎಲ್ಲ ಡ್ಯಾಮ್ಗಳಲ್ಲಿ ಹೇಳಿದ್ನಲ್ಲ, ಕೃಷ್ಣರಾಜ ಸಾಗರ ಮತ್ತು ಅರ್ಕಾವತಿ ಡ್ಯಾಮಲ್ಲಿ ಆಗ್ಬೋದು, ಹೇಮಾವತಿ ಡ್ಯಾಮಲ್ಲಿ ಆಗ್ಬೋದು, ಮತ್ತು ಕಬಿನಿ ಡ್ಯಾಮಲ್ಲಿ ಆಗ್ಬೋದು, ಈ ಎಲ್ಲ ಡ್ಯಾಮ್ಗಳ ನಿರ್ಮಾಣ ಆಗಿತ್ತು, ಇಲ್ಲ ಅಂತ ಹೇಳ್ತಿಲ್ಲ, ಒಂದಷ್ಟು ಕೆಲಸವೂ ಆಗಿತ್ತು. ಆ ಕೆಲಸಗಳೆಲ್ಲವೂ ಪೂರ್ಣಗೊಳಿಸೋ ಜವಾಬ್ದಾರಿ ಇವ್ರ ಬರ್ತದೆ. 106 ಕಿಲೋಮೀಟರ್ಸ್ ದೂರದ ಬೃಹತ್ ಕಾಲುವೆಗಳು, ಸಣ್ಣ ಕಾಲುವೆಗಳು ಮತ್ತು ಸಣ್ಣ ಸಣ್ಣ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡೋ ಜವಾಬ್ದಾರಿ ಜಯಚಾಮರಾಜೇಂದ್ರ ಒಡೆಯರ ಮೇಲೆ ಇರ್ತದೆ. ಜಯಚಾಮರಾಜೇಂದ್ರ ಒಡೆಯರ್ ಅವರು ಆಳ್ವಿಕೆ ಆರಂಭ ಮಾಡಿದ ತಕ್ಷಣವೇ 1940ವರೆಗೂ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿರ್ತಾರೆ. 26ರಿಂದ 1940ವರೆಗೂ ದಿವಾನರಾಗಿದ್ದಂಥ ಏಕೈಕ ಮುಸ್ಲಿಂ ದಿವಾನರು ಅಂತಂದರೆ ಮಿರ್ಜಾ ಇಸ್ಮಾಯಿಲ್ ಅವರು ಆಳ್ವಿಕೆ ಮಾಡುವಾಗ ಒಂದಷ್ಟು ಅಡ್ಮಿನಿಸ್ಟ್ರೇಟಿವ್ ಮನಸ್ತಾಪಗಳು ಜಯಚಾಮರಾಜೇಂದ್ರ ಒಡೆಯರಿಗೂ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೂ ಬಂದಿರ್ತದೆ. ಜಯಚಾಮರಾಜೇಂದ್ರ ಒಡೆಯರು ಅವಾಗ ಯುವರಾಜರು ಒಂದಷ್ಟು ಬೇರೆ ಬೇರೆದ ಒಂದಷ್ಟು ದುಂದು ವೆಚ್ಚಗಳನ್ನ ಅವರು ಬಜೆಟ್ ಕೇಳ್ತಿದ್ದಾಗ ಈ ದಿವಾನರಾಗಿ ಸ್ಯಾಂಕ್ಷನ್ ಮಾಡ್ತಿದ್ದು ಸಹಜವಾಗಿ ದಿವಾನರ ಮೇಲೆ ಅವ್ರಿಗೊಂದಷ್ಟು ಮುನಸು. ಇನ್ನೂ ಒಂದು ಹೇಳಬೇಕು, ಅದು ತಪ್ಪೇನಿಲ್ಲ. ಅದರಲ್ಲಿ ಈ ಆಗಿನ ಸಂದರ್ಭದಲ್ಲಿ ಉಟ್ಕೊಂಡ ಹಾಗೇನೆ ಆ ಸಂದರ್ಭದಲ್ಲಿ ಈ ಮುಸ್ಲಿಂ ದಿವಾನರ ಮೇಲೆ ಅವರ ದೊಡ್ಡಪ್ಪ ಅನ್ಕೊಳ್ಳಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಟ್ಟಿದ್ದ ಪ್ರೀತಿ ಸಹಜವಾಗಿ ಇವರು ಆಗ್ತಿರಲಿಲ್ಲ, ಯುವರಾಜರಿಗೆ ಆಗ್ತಿರಲಿಲ್ಲ. ಮತ್ತು ಇವರಿಬ್ಬರು ಮನಸ್ತಾಪ ಇತ್ತು, ಯುವರಾಜ ಮತ್ತು ದಿವಾನ್. ನಾಲ್ವಡಿಗಲ್ಲ, ನಾಲ್ವಡಿಯವರು ನಿಧನ ಆಯಿತು. ಕಂಠೀರವ ನರಸರಾಜ ಒಡೆಯರ್ ಮೊದಲು ಸತ್ತೋಗ್ತಾರೆ, ತಮ್ಮನ್ನೇ ಮುಂಚೆ ಸತ್ತೋಗ್ತಾರೆ. ಅದು ಡೇಟ್ ಕರೆಕ್ಟ್ ಹೇಳ್ತಾರೆ. ಅದ್ರ ನೆನಪಿನಲ್ಲೇ ಇವರು ಬೇಗ ಹೊರಟೋಗ್ತಾರೆ. ಇನ್ನು ಉಳ್ಕೊಳ್ಳೋದು ಏಕೈಕ ವ್ಯಕ್ತಿ ಇವರೊಬ್ಬರೇ, ಜಯಚಾಮರಾಜ ಒಡೆಯರ್ ರಾಜರಾಗ್ತಾರೆ. ಆಗ ಮಿರ್ಜಾ ಇಸ್ಮಾಯಿಲ್ ಅವರು ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಏನೋ ಕೇಳ್ಕೊಳ್ಳದೆ ಗೌರವಯುತವಾಗಿ ರಾಜೀನಾಮೆ ಕೊಟ್ಬಿಡ್ತಾರೆ. ಮಿರ್ಜಾ ಇಸ್ಮಾಯಿಲ್ಗೆ ರಾಜೀನಾಮೆ ಕೊಡ್ತಾರೆ. ಅಲ್ಲಿಗೆ ಆ ನಾಲ್ವಡಿಯ ಪರ್ವ ಮುಗೀತು. ಅಲ್ಲಿ ಸಂಪೂರ್ಣವಾಗಿ. ಇನ್ನು ಜಯಚಾಮರಾಜೇಂದ್ರ ಪರ್ವ ಮತ್ತು ಅವರೇ ಮಾಡ್ಕೊಳ್ಳೋದು ದಿವಾನರುಗಳ ಪರ್ವ ಅಲ್ಲ ಸರ್ ಇದು. ಮತ್ತೆ ದಿವಾನ್ ಹೇಳ್ತೀನಿ ಆಮೇಲೆ ನಿಮಗೆ. ಇದರಲ್ಲಿ ನಾಲ್ವಡಿ ಜಯಚಾಮರಾಜ ಬಂದ ಮೇಲೆ ಈ ಬೃಹತ್ ನೀರಾವರಿ ಯೋಜನೆಗಳನ್ನು ಎಲ್ಲ ಕೃಷಿ ಭೂಮಿಗಳಿಗೆ ಈಗಿನಾಗೇನು JCBಗಳಿರಲಿಲ್ಲ, ಈ ಥರದ್ದೇನು ಟ್ರ್ಯಾಕ್ಟರ್ಗಳಿರಲಿಲ್ಲ, ಎಲ್ಲ ಮ್ಯಾನ್ಯುವಲ್ ಮಾಡಬೇಕು ಕೆಲಸಗಳು. ಇದು ಬೃಹತ್ ಹಣಕಾಸಿನ ಕೆಲಸಗಳು ಮತ್ತು ಸರ್ಕಾರದಲ್ಲಿರುವಂಥ ಬೊಕ್ಕಸವನ್ನು ತುಂಬ ಖರ್ಚು ಮಾಡುವ ಕೆಲಸಗಳು. ಈ ಎಲ್ಲ ಯೋಜನೆಗಳನ್ನು ಇವರು ಯಶಸ್ವಿಯಾಗಿ ಮಾಡ್ತಾರೆ. ಸುಮಾರು 8,000 ಕಿಲೋಮೀಟರ್ಸ್ ಪ್ರದೇಶದ ಹೇಳಿದ್ರೆ ನಿಮಗೆ ಚಿತ್ರದುರ್ಗ, ದಾವಣಗೆರೆ, ಮೈಸೂರು, ಹಿರಿಯೂರು, ಹಾಸನ, ಮಂಡ್ಯ, ನಮ್ಮ ಭಾಗದಲ್ಲೆಲ್ಲ ಅಲ್ಲೆಲ್ಲ ಇವರು ನಾಲೆಗಳನ್ನ ತೋರಿಸಿ ನೀರು ಬಿಡೋದು ಕೆಲಸ ಆಗುತ್ತೆ. ಮತ್ತು KRS ಮುಂದ್ಗಡೆ ಇವತ್ತು ನಾವೇನು ಇಂಟರ್ನ್ಯಾಷನಲ್ ಪಾರ್ಕ್ ಹೇಳ್ತೀವಲ್ಲ, ಆ ಪಾರ್ಕ್ ಅಂತಿಮಗೊಂಡದ್ದು ಸಹ ಜಯಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲೇ. ಬೃಂದಾವನ ಅದು ಹಂತವಾಗಿ ನಾಲ್ವಡಿ ಕದ ಆರಂಭ ಆಗಿತ್ತು. ಮಿರ್ಜಾ ಇಸ್ಮಾಯಿಲ್ ಅದಕ್ಕೆ 100ಕ್ಕೆ 90 ಭಾಗ ತಮ್ಮ ಶ್ರಮವನ್ನು ಹಾಕಿದ್ರು. ಅಂತಿಮ ಟಚ್ ಅಪ್ ಕೊಟ್ಟದ್ದು ಜಯಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲೇ. ಅದಕ್ಕೆ ಒಂದು ಅಂತಿಮ ರೂಪ ಕೊಡಬೇಕಾಗಿತ್ತು ಒಂದು ಕಡೆ. ಇನ್ನು ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಭಾಳ ಮುಖ್ಯವಾಗಿ ಅವರಿಗೆ ಮಿಲ್ಲರ್ ಕಮಿಟಿ 1919ರಲ್ಲಿ ಮಿಲ್ಲರ್ ಕಮಿಟಿ ಜಾರಿಗೆ ಒಂದು ಇಟ್ಟಿರ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೀಸಲಾತಿ ಸಂಬಂಧಪಟ್ಟಂಗೆ ಇಲ್ಲಿನ ಬ್ಯಾಕ್ವರ್ಡ್ ಮತ್ತು ಪಂಚಮ ಜನಾಂಗದವರಿಗೆ ಮತ್ತು ಬೇರೆ ಬೇರೆ ಜನಾಂಗದವರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಡಲು ಮಿಲ್ಲರ್ ಕಮಿಟಿ ನೇಮಕ ಮಾಡಿರ್ತಾರೆ. ಆ ಮಿಲ್ಲರ್ ಕಮಿಟಿಯ ವರದಿಯ ಆಧಾರದ ಮೇಲೆ ಇಲ್ಲೂ ಇವರ ಕಾಲದಲ್ಲೂ ರಿಸರ್ವೇಷನ್ ಕಂಟಿನ್ಯೂ ಮಾಡಬೇಕಾಗಿತ್ತು. ಆಗಲೇ ಬ್ರಾಹ್ಮಣ್ ಮೂವ್ಮೆಂಟ್ ಸ್ಟ್ರಾಂಗ್ ಆಗಿರ್ತದೆ ನಮ್ಮಲ್ಲಿ. ಬ್ರಾಹ್ಮಣೇತರ ಚಳವಳಿ ತನ್ನ ಅಸ್ತಿತ್ವ ಉಳಿಸ್ಕೊಂಡಿರ್ತದೆ. ಬ್ರಾಹ್ಮಣೇತರು ದಿವಾನರಾಗಿರ್ತಾರೆ. ಕಾಂತರಾಜ್ ಅರಸ್ ಅವರು ಫಸ್ಟ್ ಬ್ರಾಹ್ಮಣೇತರ ದಿವಾನರು ಅಲ್ವಾ. ಈಗ ನಿಮ್ಮ ಮುಂದೆ ಹೇಳ್ಬೇಕು, ಇಲ್ಲಿ ಹೇಳಲೇಬೇಕು. ಸ್ವಲ್ಪ ಹಿಂದೆ ಹೋಗೋಣ ಸ್ವಲ್ಪ. ನಿಮಗೆ ರಿಸರ್ವೇಷನ್ ಎಲ್ಲಿ ಹುಟ್ಕೋತು ಮೈಸೂರಲ್ಲಿ ಅಂತ ಪ್ರಶ್ನೆ ಬಂದಾಗ ಭಾಳ ಮುಖ್ಯವಾಗಿ ಅಂತಂದರೆ ನಾನು ಆರಂಭ ಹೇಳಿದೆ ನಿಮಗೆ, ಯಾವಾಗ 1881ರಿಂದ 1902ರವರೆಗೂ ನಿರಂತರವಾಗಿ ತಮಿಳುನಾಡು ಬ್ರಾಹ್ಮಣರ ದಿವಾನರಾದರೂ ಆಗ ಮೈಸೂರು ಬ್ರಾಹ್ಮಣರು ದಂಗೆ ಇದ್ದರು. ಇದು ಮೊದಲ ಅಡ್ಮಿನಿಸ್ಟ್ರೇಟಿವ್ ರಿಸರ್ವೇಷನ್ ಕ್ಲೈಮ್ ಮಾಡೋದು. ಇದನ್ನು ಮೈಸೂರು ಬ್ರಾಹ್ಮಣ ಸಭಾದವರು ಎದ್ದು ಯಾಕೆ ಮಡ್ರಾಸ್ ಬ್ರಾಹ್ಮಣರು ಯಾಕೆ ಮೈಸೂರು ದಿವಾನರಾಗಬೇಕು ಅಂತ ಸ್ಟ್ರೈಕ್ ಮಾಡಿದಾಗ ನಾಲ್ವಡಿ ಕೃಷ್ಣರಾಜರು ಒಪ್ಕೊಂಡೋದನ್ನು ಮೈಸೂರು ಬ್ರಾಹ್ಮಣರೇ ಫಸ್ಟ್ ದಿವಾನರು ಮಾಡ್ತಾರೆ. ಮೈಸೂರು ಬ್ರಾಹ್ಮಣರಲ್ಲಿ ಮೊದಲು ದಿವಾನರಾದ್ರು ವಿಶ್ವೇಶ್ವರಯ್ಯ. ಅರ್ಥ ಆಯ್ತಲ್ಲ. ಸೊ ಈ ದಂಗೆ ಆಗಲಿಲ್ಲ ಅಂತಂದಿದ್ರೆ ಇಲ್ಲ, ಇನ್ನೊಬ್ಬ ತಮಿಳುನಾಡು ಬರ್ತಾ ಇದ್ರು, ಆಮೇಲೂ ಬಂದರು. ಆಮೇಲೆ ನಂತರ ಆದರೆ ಈ ಡಿಮ್ಯಾಂಡ್ಗೆ ಫಸ್ಟ್ ಬೆಲೆ ಕೊಟ್ಟದ್ದು ವಿಶ್ವೇಶ್ವರಯ್ಯನವರು ಮೈಸೂರು ಬ್ರಾಹ್ಮಣರು ದಿವಾನರಾದ್ರು. ಓಕೆ, ಮುದ್ದೇನಹಳ್ಳಿಯವರು ನಮ್ಮ ಕನ್ನಡದವರು. ಅವ್ರ ಮನೆ ಬಸ್ತು ತಮಿಳು ಇರ್ಬೋದು, ಬಟ್ ಕನ್ನಡಿಗರು. ಈಗ ಮಾಸ್ತಿ ಎಲ್ಲ ತಮಿಳು ಮಾತಾಡ್ತೀರಪ್ಪ, ಅವ್ರು ಕನ್ನಡಿಗರು, ಕನ್ನಡ ಹೇಳಕ್ಕೆ ಹಂಗೆ ಆ ಲೆಕ್ಕ ತಗೊಂಡು. ಆ ನಂತರ ಇದು ಯಾವಾಗ ಮಡ್ರಾಸ್ ಬ್ರಾಹ್ಮಣ ಮೈಸೂರು ಬ್ರಾಹ್ಮಣ ಗಲಾಟೆ ಆಯಿತು, ಬ್ರಾಹ್ಮಣ ದಂಗೆ ಇದ್ದರು. ಬ್ರಾಹ್ಮಣರೇ ಯಾಕೆ ಆಗಬೇಕು, ನಾವ್ಯಾಕೆ ಆಗಬಾರ್ದು ಅಂತ ಸ್ಟಾರ್ಟ್ ಆಯ್ತು ಅವಾಗ. ಇದು ಬ್ರಾಹ್ಮಣ ಮೂಮೆಂಟ್.
ತಮಿಳುನಾಡಿನಲ್ಲಿ ದ್ರಾವಿಡ ಮೂವ್ಮೆಂಟ್, ಇಲ್ಲಿ ನಾನ್ ಬ್ರಾಹ್ಮಣ್ ಮೂವ್ಮೆಂಟ್ ಉಟ್ಕೊಳ್ತು. ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಅದು ಅಣ್ಣ ತಮ್ಮ ಅಲ್ಲಪ್ಪ. ತಮಿಳುನಾಡಿನ ದ್ರಾವಿಡ ಚಳವಳಿ, ಪೆರಿಯರ್ ಅವರ ಮುಖಂಡತೆ ನಡೆಯುವಂಥದ್ದು ಎಲ್ಲ ಅಣ್ಣಾದುರೆ ಎಲ್ಲ ಮಾಡುವಂಥ ದ್ರಾವಿಡ ಮೂವ್ಮೆಂಟು, ಇಲ್ಲಿ ನಾನ್ ಬ್ರಾಹ್ಮಣ್ ಮೂವ್ಮೆಂಟ್ ಅಷ್ಟೇ. ಇಲ್ಲಿ ಬ್ರಾಹ್ಮಣ ವಿರುದ್ಧ ನಡೆಯುವುದು ದ್ರಾವಿಡ ಚಳವಳಿ, ಇಲ್ಲೂ ಬ್ರಾಹ್ಮಣ ವಿರುದ್ಧ ನಡೆಯುವುದು ನಾನ್ ಬ್ರಾಹ್ಮಣ್ ಮೂವ್ಮೆಂಟ್. ಇಲ್ಲಿ ಹೆಸರು ಬೇರೆ ಅಷ್ಟೇ, ಹೆಸರು ಬೇರೆ ಅಷ್ಟೇ ಆಯ್ತಲ್ಲ. ಈ ನಾನ್ ಬ್ರಾಹ್ಮಣ್ ಮೂವ್ಮೆಂಟ್ ಆದಾಗ ಇದಕ್ಕೂ ಸೋಲ್ಬೇಕಾಯ್ತು ಸಣ್ಣ ಕೋಮಿನ ಜನವರ್ಗದ ಅರಸ. ಮಾತಾಡ್ತಾ ಮಾಡ್ಕೋಬೇಕು. ಇವತ್ತಿನ ಸಂದರ್ಭಕ್ಕೆ ನಾವು ಒಕ್ಕಲಿಗರು, ನಾವು ಲಿಂಗಾಯತರು, ನಾವು ಕುರುಬರು ಅಂತ ಹೇಳ್ಕೊಳ್ಳೋದು ಬಹುದೊಡ್ಡ ಜನಾಂಗ ಇಲ್ಲ. ಇವತ್ತು ಲೆಕ್ಕ ಹಾಕಿದ್ರು 50,000 ಸಿಗಲ್ಲ. ಅವ್ರದ್ದು ರಾಜ್ಯ ಆಳಿದ್ದಾರೆ, ದೇವರ ಅರಸು ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು ಇಷ್ಟು 1947ವರೆಗೂ ದೇಶ ಆಳ್ಕೊಬೋಗಿದ್ದಾರೆ ಅರಸು ಫ್ಯಾಮಿಲಿ. ಅದು ಇವತ್ತಿಗೂ ತಗೊಂಡ್ರೆ ನೀವು ಮೈಸೂರು ಭಾಗದಲ್ಲಿ ತಗೊಂಡ್ರು 50,000 ಸಿಗಲ್ಲ ಲೆಕ್ಕ ಅವ್ರದ್ದು. ಅದರಿಂದ ಸಣ್ಣ ಕೋಮಿನ ರಾಜ್ಯ ಆಳ್ತಿದ್ದಂಥ ಅರಸರು ಇದಕ್ಕೂ ತಲೆ ಬಾಗಬೇಕಾಯಿತು. ಆಗ ಮೊದಲು ವಿಶ್ವೇಶ್ವರಯ್ಯನವರ ನಂತರ ಅಂದರೆ ಒಂದು ರಿಸರ್ವೇಷನ್ ಸಂಬಂಧಪಟ್ಟಂಗೆ ಸ್ವಲ್ಪ ತಾತ್ವಿಕವಾದ ಭಿನ್ನಾಭಿಪ್ರಾಯ ಬರ್ತವೆ. ನಾನು ಮೊನ್ನೆ ಹೇಳ್ತೇನೆ ನಿಮಗೆ, ರಿಸರ್ವೇಷನ್ ಅಂತಂದರೆ ರಿಸರ್ವೇಷನ್ ಕೊಡಬೇಕು ಅಂದರೆ ಅವ್ರಿಗೆ ನಾವು ಶಾಲೆ ತೆಗೆದು ಶಿಕ್ಷಣ ಕೊಡೋಣ. ಆ ಶಿಕ್ಷಣವನ್ನು ಅವರು ಕಲಿತು ಚೆನ್ನಾಗಿ ಶಿಕ್ಷಣವನ್ನು ಪಡೆದು ಆ ಶಿಕ್ಷಣದ ಆಧಾರದ ಮೇಲೆ ಅವರು ನಂಬರ್ ತಗೊಂಡು ಆ ಹುದ್ದೆ ಪಡ್ಕೋಬೋದು ಹೊರತು ಅವರು 30 ತೆಗೆದ್ರು 70 ತೆಗೆದವ್ರ ಜೊತೆ 30 ತೆಗೆದ್ರು ರಿಸರ್ವೇಷನ್ ಕೊಡೋದು ಬೇಡ ಅನ್ನುವುದು ವಿಶ್ವೇಶ್ವರಯ್ಯನವರ ವಾದ. ಆದರೆ ನಾಲ್ವಡಿ ಅವರ ವಾದ ಸಾಮಾಜಿಕ ವಾದ ಅಂತಂದರೆ ನೀನು ಅವ್ರ ಜೊತೆ 90 ನಂಬರ್ ತೊಗೋಬೇಕಂತಂದರೆ ಈ ಶತಮಾನಗಳಿಂದ ಅಕ್ಷರ ಇಲ್ದಿರೋನು, ಶತಮಾನದಿಂದ ಅಕ್ಷರ ಗೊತ್ತಿಲ್ದಿರೋವನಿಗೆ ಸಾಟಿಯಾಗಿ ಸಾಧ್ಯ ಇಲ್ಲ. ಇನ್ನು 100 ವರ್ಷ ಆದ್ರೂ ಆ 90 ಆಗಿ ಸಾಧ್ಯ ಇಲ್ಲ. ಇವ್ರನ್ನ ಇಂಪ್ರೂವ್ ಮಾಡಬೇಕು ಅಂದರೆ ಇವ್ರು ರಿಸರ್ವೇಷನ್ ಕೊಡಬೇಕು ಅನ್ನೋದು ನಾಲ್ವಡಿ ಅವರ ವಾದ. ಈ ವಾದ ಒಂದು ತಾತ್ವಿಕ ಭಿನ್ನಾಭಿಪ್ರಾಯ ಬರ್ತದೆ, ಒಂದು ವೈಯಕ್ತಿಕ ಅಲ್ಲ. ಇದು ತಾತ್ವಿಕ ಭಿನ್ನಾಭಿಪ್ರಾಯ ಬಂದಾಗ ನಾಲ್ವಡಿ ಅವರು ಬಗ್ಗಲ್ಲ, ವಿಶ್ವೇಶ್ವರ ಬಗ್ಗಲ್ಲ. ನಾಲ್ವಡಿ ರಾಜರಲ್ವಾ, ಅವರ ಕೋರಿಕೆ ಮೇಲೆ ರಾಜೀನಾಮೆ ಕೊಟ್ಟು ಹೋಗ್ತಾರೆ. ರಾಜೀನಾಮೆ ಕೊಟ್ಟು ಅದನ್ನು ಸ್ವೀಕಾರ ಮಾಡಿ ಮೊದಲ ಬ್ರಾಹ್ಮಣೇತರ ದಿವಾನರನ್ನಾಗಿ ಅವರ ಸೋದರ ಮಾವ, ಸ್ವಂತ ಅವರ ತಾಯಿಯ ತಮ್ಮ ಸರ್ದಾರ್ ಕಾಂತರಾಜ್ ಅರಸ್ ಅವರನ್ನ ದಿವಾನರು ಮಾಡ್ಕೋತಾರೆ. ಅವರು ಮೈಸೂರು ಸಂಸ್ಥಾನದ ಪ್ರಪ್ರಥಮ ಬ್ರಾಹ್ಮಣೇತರ ದಿವಾನರು. ಅದು ಮೊದಲ ಕಥೆ. ಅದು ಅಲ್ಲಿ ಅವ್ರು ಬಂದಾಗಲೇ ಮಿಲ್ಲರ್ ಕಮಿಟಿ ಬರೋದು, 19ರಲ್ಲಿ ಮಿಲ್ಲರ್ ಕಮಿಟಿ ನೇಮಕ ಮಾಡೋದು ಕಾಂತರಾಜ್ ಅರಸ್ ಇದ್ದಾಗಲೇ ಅಲ್ವಾ. ಅದೆಲ್ಲ ಅದು ದೊಡ್ಡ, ಅದು ಬೇರೆ ಪಿಕ್ಚರ್ ಬರ್ತದೆ, ನಮಗೆ ಬೇರೆ ಚರಿತ್ರೆ ಬರ್ತದೆ. ಹಾಗಾಗಿ ಅದು ಆ ಎಲ್ಲ ಜವಾಬ್ದಾರಿಯನ್ನು ಯಥಾವತ್ತಾಗಿ ನಿಭಾಯಿಸ್ಕೊಂಡು ಹೋಗುವಂಥ ಕೆಲಸವು ಜಯಚಾಮರಾಜನ ಒಡೆಯರ ಮೇಲಿರ್ತದೆ. ಭಾಳ ಮುಖ್ಯವಾಗಿ 1941ರಿಂದ 1943ರವರೆಗೆ ಮೈಸೂರು ಭಾಗದಲ್ಲಿ ಭೀಕರ ಬರಗಾಲ ಬರ್ತದೆ. ಭೀಕರ ಬರಗಾಲ, ಮಳೆ ಇಲ್ಲ. ನಾವು ಈಗ ಹೇಳ್ತೀವಲ್ಲ ಆ ಕಾಲದಲ್ಲಿ ಮಳೆ ಇತ್ತು ಅಂತ, ಏನಿಲ್ಲ. ಆ ಕಾಲದಲ್ಲೂ ಬರಗಾಲ ಬಂದಿದೆ, ಆ ಕಾಲದಲ್ಲೂ ನೆರೆಗಳು ಬಂದಿದೆ. ಯಾವ ಕಾಲದಲ್ಲೂ ಬರ ಇಲ್ಲ, ಕ್ಷಾಮ ಇಲ್ಲ ಅಂತ ಹೇಳ್ತಿಲ್ಲ. ಟಿಪ್ಪು ಕಾಲದಲ್ಲಿ ಬರುವಂಥ ಒಂದು ಬರಗಾಲದ ಬಗ್ಗೆ ಒಂದು ಹಸ್ತಪ್ರತಿ ಹೇಳ್ತಾರೆ ನಮಗೆ. ಮಂಡ್ಯ ನಗರದಲ್ಲಿ ಭೀಕರ ಬರಗಾಲ, ಅದು ಹಸಿ ಮಾಂಸಗಳು ತಿಂದ್ಬಿಡ್ತಾರೆ ಜನ, ಅಷ್ಟು ಭೀಕರ ಬರಗಾಲ, ಏನು ಮಾಡೋಕ್ಕಾಗಲ್ಲ. ಅಂಥ ಪ್ರದೇಶ ನಮ್ಮಲ್ಲಿತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಅದನ್ನು ನಮ್ಮ ಬ್ರಿಟಿಷ್ ಯಾತ್ರಿಕರು ಹಲವಾರು ರೀತಿ ಬರೆದಿರೋದನ್ನೆಲ್ಲ. ಅಬಿಬ್ ದುಬಾಯ್ ಅವರಾಗ್ಬೋದು, ಅದು ಎಟ್ನೆ ಆಗ್ಬೋದು, ಆ್ಯಂಡ್ ದೆನ್ ತರ್ಸ್ಡನ್ ಆಗ್ಬೋದು, ಅವರೆಲ್ಲ ಯಾತ್ರಿಗಳು ಬರೆದಿದ್ದಾರೆ ನಮ್ಮಲ್ಲಿ ಅವರ ಯಾತ್ರಿ ಪುಸ್ತಕಗಳಲ್ಲಿ. ಅದು ಹಂಗೆ. ಹೀಗಾಗಿ ಚಾಮರಾಜ ಒಡೆಯರ್ ತನ್ನ ಸಂಸ್ಥಾನದಲ್ಲಿರುವಂಥ ಅಷ್ಟು ಆದಾಯಗಳಲ್ಲಿ ಇದನ್ನೂ ಮಾಡಬೇಕಾಗಿತ್ತು. ಅವರು ರಿಸರ್ವೇಷನ್ ಜೊತೆಗೆ ಶಿಕ್ಷಣ ಸಮಸ್ಯೆ ಉಳಿಸಬೇಕಾಗಿತ್ತು ಮತ್ತು ಈ ಬರಗಾಲ ನಿವಾರಣೆ ಮಾಡಬೇಕಾಗಿತ್ತು. ಜಾನುವಾರುಗಳಿಗೆ ನೀರು, ಜನರಿಗೆ ನೀರು, ಹಳ್ಳಿಗಳಿಗೆ ಮತ್ತು ಗ್ರಾಮೀಣ ಕೃಷಿಗೆ ನೀರು ಮತ್ತು ಗ್ರಾಮೀಣ ಗೃಹ ಕೈಗಾರಿಕೆಗಳಿಗೆ ಒಂದು ಉತ್ತೇಜನೆ, ಎಲ್ಲ ಥರ ಸೌಲಭ್ಯ ಕೊಡಬೇಕಾಗಿತ್ತು. ಹಣ ಇಲ್ಲ, ಹಣದ ಕೊರತೆ ಇಲ್ಲ. ಸಹಜವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕಾದಂಥ ಟ್ಯಾಕ್ಸ್ನೂ ಕೊಡಬೇಕಾಗಿತ್ತು. ನೀವು ಬ್ರಿಟಿಷ್ ಸರ್ಕಾರ ಕೊಡಲೇಬೇಕಾಯ್ತು, ಪ್ರತಿ ವರ್ಷ ಇಷ್ಟೊಂದು ಕೊಡಬೇಕಾಗಿತ್ತು ನಾವು. ಯಾಕಂದ್ರೆ ನಾವು ಬ್ರಿಟಿಷ್ ಸರ್ಕಾರದ ಕೂಸುಗಳು, ಇವರು ಸ್ವತಂತ್ರ ಅರಸರಲ್ಲ. ಬ್ರಿಟಿಷ್ ನಿಮಗೆ ನೋಡ್ಬೋದು ನೀವು, ಬ್ರಿಟಿಷರ ವಿರುದ್ಧ ಮೈಸೂರು ಒಡೆಯರು ಯಾವತ್ತಾರು ಒಂದು ಯುದ್ಧ ಮಾಡೋದು ಸಾಕ್ಷಿ ಇದೆಯಾ? ಬ್ರಿಟಿಷರ ವಿರುದ್ಧ ಯಾವತ್ತಾರು ಒಂದು ಸ್ಟೇಟ್ಮೆಂಟ್ ಕೊಡೋದು ಸಾಕ್ಷಿ ಇದೆಯಾ? ಬ್ರಿಟಿಷರ ವಿರುದ್ಧ ಒಂದು ದಂಗೆದ ಬಗ್ಗೆ ಸಾಕ್ಷಿ ಇದೆಯಾ? ಸಾಧ್ಯನಿಲ್ಲ. ಯಾಕಂದರೆ ಇವರು ಬ್ರಿಟಿಷಿಂದ ಅಧಿಕಾರ ತಗೊಂಡು ಅವರ ಕಂಡೀಷನ್ ಮೂಲಕ ಇವರು ಆಳ್ವಿಕೆ ಮಾಡ್ತಿದ್ದು ಹೊರತು ಇವು ಸ್ವತಂತ್ರ ಅರಸರಲ್ಲ ಎಂಬ ಅರ್ಥ ಮಾಡ್ಕೋಬೇಕು. ಅದು ಸ್ವತಂತ್ರ ನಿರ್ಧಾರ ತಗೋತಿರೋ ಕೆಲವೆಲ್ಲ, ಆದರೂ ಅವರ ಕೈ ಕೆಳಗಿದ್ರು ಅನ್ನೋದಕ್ಕೆ ಚರಿತ್ರೆಯ ಪುಟಗಳು ಸಾಕ್ಷಿಯಾಗಿವೆ ನಮಗೆ. ಅದರಿಂದ ಜಯಚಾಮರಾಜನ ಒಡೆಯರವರ ಆಳ್ವಿಕೆ ಒಂದು ಕೃಷಿಯ ಕಾಲಘಟ್ಟ. ಪರ್ವಕಾಲದಲ್ಲಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಬರಗಾಲ ಎಂಬ ಒಂದು ನ್ಯಾಚುರಲ್ ಆದಂಥ ಒಂದು ಕಾಲಘಟ್ಟ ಅವರ ಆಳ್ವಿಕೆಗೆ ಬ್ರೇಕ್ ಹೊಡೆದು ಬಿಡ್ತು. ತುಂಬಾ ಬಹುದೊಡ್ಡ ಕಂದಕವನ್ನೇ ತಂದು ಇಟ್ಬಿಡ್ತು. ಅದು ಭಾಳ ನಿಮಗೆಲ್ಲ ಗೊತ್ತಿರೋ ಹಾಗೇ ಭದ್ರಾವತಿ,
ಮತ್ತು ಮಂಡ್ಯ ಶುಗರ್ ಫ್ಯಾಕ್ಟ್ರಿ, ಭದ್ರಾವತಿಯ ಬೃಹತ್ ಕೈಗಾರಿಕೆಗಳು, ಬೆಂಗಳೂರಿನ ಬೃಹತ್ ಕೈಗಾರಿಕೆಗಳು, ಇವೆಲ್ಲ ಬೃಹತ್ ಕೈಗಾರಿಕೆಗಳು ನಡೀತಿರೋ ಸಂದರ್ಭಗಳಲ್ಲಿ ಕುದುರೆಮುಖ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಮೈನ್ಸ್ ಉತ್ಪತ್ತಿ ಮಾಡೋ ಸಂದರ್ಭಗಳು ಸಹ ಜಯಚಾಮರಾಜನ ಒಡೆಯರ ಕಾಲದಲ್ಲಿ ಒಂದಷ್ಟು ಕುಂಠಿತಗೊಳ್ಬಿಡ್ತು. ಯಾಕಂದರೆ ಆಗಿನ ಸಂದರ್ಭದಲ್ಲಿ ನಮ್ಗೆ ಏನು ಹೇಳೋದು ನಿಮಗೆ, 1990ರಲ್ಲಿ ಜಾಗತೀಕರಣ ಭಾರತದ ಮೇಲೆ ಪ್ರಭಾವ ಬೀರ್ತು ಅಂತ ಹೇಳ್ತೀವಲ್ಲ ನಾವು. ಈ ಜಾಗತೀಕರಣದ ಪ್ರಭಾವ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲೇ ಆರಂಭ ಆಯಿತು. ಅಂತಾರೆ ಎಳೆ ಇದು ಅವಾಗ ಮನೆ ಕಟ್ಟಿದ್ದಷ್ಟೇ 90ರಲ್ಲಿ. ಆ ಎಳೆ ಅಲ್ಲಿಂದ ಆರಂಭ ಆಯಿತು. ಯಾವಾಗ ಇಲ್ಲಿ ಬ್ರಿಟಿಷ್ ಜೊತೆ ಹಣಕಾಸು ವ್ಯವಹಾರ ಮತ್ತು ಎಲ್ಲ ಪ್ರತಿಯೊಂದು ವ್ಯವಹಾರಗಳು ಸ್ಟಾರ್ಟ್ ಆಯ್ತು, ಅವರ ಉತ್ಪತ್ತಿ ಮತ್ತು ಗಳಿಕೆ ಮತ್ತು ಅವ್ರು ಕೊಡ್ಬೇಕು ಲಾಭಾಂಶದಿಂದ ಕೊಡ್ಬೇಕಂತ ಅವ್ರು ಕೊಡ್ಬೇಕಂತ ಬಹುದೊಡ್ಡ ಟ್ಯಾಕ್ಸ್ಗಳ ಮೂಲಕ ನಮ್ಮ ಸಂಸ್ಥೆಗಳು, ನಮ್ಮ ಕೈಗಾರಿಕೆಗಳು ಒಂದಷ್ಟು ಕುಂಠಿತಗೊಂಡ್ಬಿಟ್ವು. ಗೃಹ ಕೈಗಾರಿಕೆಗಳು, ಎಣ್ಣೆ ಕೈಗಾರಿಕೆ ಮತ್ತು ಬೇರೆ ಬೇರೆ ಇಂಪ್ರೂವ್ ಆಗಬೇಕು ಅಂತಂದರೆ ಬರಗಾಲದಿಂದ ಕಾಳು ಉತ್ಪತ್ತಿ ಆಗದೇ ಎಣ್ಣೆ ಉತ್ಪತ್ತಿ, ಬೇರೆ ಬೇರೆ ಉತ್ಪತ್ತಿ ಕಡಿಮೆ ಆಗ್ಬಿಡ್ತು. ಈ ಮೈನ್ಸ್ ಮತ್ತು ಬೇರೆ ಬೇರೆ ನಮ್ಮ ಕಬ್ಬಿಣ, ಮ್ಯಾಂಗನೀಸು, ಬೆಳ್ಳಿ, ತಾಮ್ರ, ಪೇಪರು, ಸಿಮೆಂಟು ಈ ಕೈಗಾರಿಕೆ ಬೆಳಿಬೇಕು ಅಂತಂದರೆ ಎಲ್ಲವೂ ಬ್ರಿಟಿಷರ ತಾಂತ್ರಿಕ ಕಾರಣಗಳಿಗೆ ಡಿಪೆಂಡ್ ಆಗಿದೆ ಹೊರತು ನಾವು ನಮ್ಮ ತಾಂತ್ರಿಕತೆ ಇರಲಿಲ್ಲ, ನಮ್ಮದೇ ಟೆಕ್ನಾಲಜಿ ಇರಲಿಲ್ಲ. ಅವರ ಟೆಕ್ನಾಲಜಿಗೆ ಇಂಪ್ರೂವ್ಮೆಂಟ್ ನಾವೇನ, ಅದು ಒಂದು ರೀತಿ ನಮಗೆ ಜಾಗತೀಕರಣವೇ ಆಗಿತ್ತು. ನಮಗೆ ಅಲ್ಲಿಂದ ಬರೋ ಮಿಷನ್ಗಳೇ ನಮ್ಗೆ ಬೇಕಾಯ್ತು ಹೊರತು ನಾನು ಮಾಡ್ತಿರ್ಲಿಲ್ಲ. ಉದಾಹರಣೆ ನಮ್ಮಲ್ಲಿ ಪ್ರಿಂಟಿಂಗ್ ಮಷೀನ್ ಐಡಲ್ಬರ್ಗ್ ಮಷೀನ್ ಇದ್ದಿದ್ದು ಮೊದಲು ಅಲ್ವಾ. ಇಟ್ ಇಸ್ ಮೇಡ್ ಇನ್ ಜರ್ಮನಿ. ಹೀಗಾಗಿ ನಾವು ಅದು ಹೇಳಿದ್ವಿ ನಿಮಗೆ, ಆ ಜಾಗತೀಕರಣ ಎಳೆ ಅಲ್ಲಿಂದ ಅಂತ ಹೇಳಿದ್ವಿ ನಿಮಗೆ. ಸಡನ್ ಆಗಿ 90ರಲ್ಲಿ ಜಾಗತೀಕರಣ ಬಂದ್ಬಿಡ್ಲಿಲ್ಲ. ಜಾಗತೀಕರಣದ ಆರಂಭ ಅಲ್ಲಿಂದ ಆಯಿತು. ಈಗ ಒಂದು ಸಣ್ಣ ಗಾಯ ಕೆರ್ಕೋತೀವಲ್ವ, ಆಮೇಲೆ ದೊಡ್ಡದಾಗಿ ಅದು ಸೆಪ್ಟಿಕ್ ಆಗ್ಬಿಡ್ಬೋದು. ಆ ಕೆರೆತ ಆರಂಭದ ಅಲ್ಲಿಂದ ಬ್ರಿಟಿಷ್ನವ್ರ ಮೂಲ. ಹೌದಲ್ವಾ, ಭಾರತ ಆಳ್ವಿಕೆ ಮಾಡಿದಲ್ಲ, ಅವರ ನಮ್ಮನ್ನು ಆಳ್ವಿಕೆ ಮಾಡಿದ್ರಲ್ಲ, ಅದರಿಂದ ಆ ಒಂದು ಸಂದರ್ಭವೂ ಆಯಿತು. ಈ ಕೈಗಾರಿಕೆಗಳನ್ನ ಉಳಿಸ್ಕೋಬೇಕಾಗಿತ್ತು, ಕಾರ್ಮಿಕರಿಗೆ ಸಂಬಳ ಕೊಡಬೇಕಾಗಿತ್ತು, ಕಾರ್ಮಿಕರ ಹಿತರಕ್ಷಣೆಯನ್ನು ಕಾಪಾಡಬೇಕಾಗಿತ್ತು, ಜೊತೆಗೆ ಅವ್ರಿಗೆ ಮೆಟೀರಿಯಲ್ಸ್ ಕೊಡಬೇಕಾಗಿತ್ತು, ಈ ಜಾಗತೀಕರಣದ ಹೊಡೆತವನ್ನು ಸಹಿಸಿಕೊಳ್ಳಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ಜಯಚಾಮರಾಜ ಅವರು ರಾಜರಾಗ್ಬಿಟ್ಟು ಪಟ್ಟಂಥ ಭಾವನೆ ಇದೆಯಲ್ಲ, ಅದು ಕೇಳಿದ್ರು. ಒಂದು ಕಡೆ ದೊಡ್ಡಪ್ಪ ಮಾಡಿದ ಸಾಧನೆ, ಅದನ್ನು ಉಳಿಸ್ಕೊಳ್ಳುವ ಕಡೆ ಇವರ ಬಾಧಕ ಅಲ್ವ ಸರ್, ಎರಡನ್ನೂ ಆಚೆ ಬಿಡೋಕ್ಕಾಗಲ್ಲ.